ಹಾಲೆಲೂಯ. ನಿಮ್ಮೆಲ್ಲರಿಗೆ ಮುಂಜಾನಿನ ಆರಾಧನೆಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮಾಡ್ತೇನೆ. ಈಗ ನಾವೆಲ್ಲರೂ ಕಣ್ಗಳ ಮುಚ್ಚುತ್ತಾ ಈ ಆರಾಧನೆಯನ್ನು ಪ್ರಾರ್ಥನೆಯೊಟ್ಟಿಗೆ ಪ್ರಾರಂಭಿಸೋಣ. ಪ್ರಿಯರೇ, ಯೇಸುವೇ ನಿನಗೆ ಸ್ತೋತ್ರ. ಅಪ್ಪ ತಂದೆ, ಯೇಸುವಿನ ಹೆಸರಲ್ಲಿ ಮುಂದೆ ಬರ್ತೇನೆ. ಅಪ್ಪ, ಈ ಸ್ತುತಿ ಆರಾಧನೆಯ ಸಮಯಕ್ಕೋಸ್ಕರ ನಿನಗೆ ಸ್ತೋತ್ರ ಹೇಳ್ತೇನೆ. ಇಡೀ ವಾರವೆಲ್ಲ ನಮ್ಮನ್ನು ಕಾಪಾಡಿದೆ, ಅದಕ್ಕೆ ನಿನಗೆ ಸ್ತೋತ್ರ ಹೇಳ್ತೇನೆ. ನಿನ್ನ ಸುರಕ್ಷತೆ ನಮ್ಮ ಜೊತೆ 24 ತಾಸು ನಮ್ಮ ಜೊತೆ ಇದೆ, ಅದಕ್ಕೆ ನಿನಗೆ ಸ್ತೋತ್ರ ಹೇಳ್ತೇನೆ. ಇವತ್ತು ಈ ಆರಾಧನೆಯಲ್ಲಿ ನಿನ್ನ ಮಹಿಮೆ ಮತ್ತು ನಿನ್ನ ಶಕ್ತಿಯ ತೋರುವಿಕೆಯನ್ನು ನಾವು ಕಾಣ್ತೇವೆ, ಅದಕ್ಕೆ ನಿನಗೆ ಸ್ತೋತ್ರ ಹೇಳ್ತೇವೆ. ನಿನ್ನ ಚಿತ್ತದ ವಿರುದ್ಧವಾಗಿರುವ ಎಲ್ಲ ಸೈತನ ಕಾರ್ಯಕ್ರಿಯೆಗಳನ್ನು ಯೇಸುವಿನ ಹೆಸರಿನಲ್ಲಿ ಬಂಧಿಸಿ ಲಾಯಪಡಿಸ್ತೇನೆ. ಅಪ್ಪ, ಇವತ್ತಿನ ಆರಾಧನೆಯಲ್ಲಿ ಯೇಸುವಿನ ನಾಮ ಮಾತ್ರ ಯಾವ ಮೇಲಕ್ಕೆ ಎತ್ತಲ್ಪಟ್ಟಿದೆಯೋ ಅದು ಮಾತ್ರ ಮಹಿಮೆ ಹೊಂದ್ಕೊಳ್ಬೇಕು. ಮುಂದಿನ ಎಲ್ಲ ನಿನಗೆ ಎಲ್ಲ ಮಾತ್ರ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಆಮೆನ್. ಹಾಲೆಲೂಯ. ಈಗ ನಾವು ಕೇಳೋ ಹಾಡುಗಳನ್ನು ಹಾಡುತ್ತಾ, ಚಪ್ಪಾಳೆ ತಟ್ಟುತ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಪ್ರಿಯರು, ಮೊದಲನೇದಾಗಿ ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ ಎಂಬುದಾಗಿ ಹಾಡನ್ನು ಹಾಡುತ್ತಾ ನಮ್ಮ ಕರ್ತನಾದ ದೇವರು ಯಾವುದು ಕೃಪೆಯನ್ನು ನಮಗೆ ತೋರಿದಾನೋ ಅದಕ್ಕೋಸ್ಕರ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ಬಾಳಿಗೆ ಬಾಳಿಗೆ ಬೆಳಕನು, ಬಾಳಿಗೆ ಬೆಳಕನು ನೀಡಿದಂತ ನಿನ್ನ ಕೃಪೆ, ನೀಡಿದಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ಪಾಪಿಗೆ ಪಾಪಿಗೆ ಬಿಡುಗಡೆ ನೀಡಿದ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ, ಪಾಪಿಗೆ ಬಿಡುಗಡೆ ನೀಡಿದ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೈವನೇ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ಕರುಣೆಯ ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ, ಶ್ರೇಷ್ಠವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ, ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ, ಶ್ರೇಷ್ಠವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದ ನಿನ್ನ ಕೃಪೆ, ಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಹಾಲೆಲೂಯ. ನಮ್ಮ ದೇವರ ಕೃಪೆಯು ಯಾವಾಗಲೂ ನಮ್ಮ ಜೊತೆ ಇದೆ ಪ್ರಿಯರೇ. ಹಾಲೆಲೂಯ. ಅದೇ ರೀತಿಯಲ್ಲಿ ನಾವು ಇನ್ನೊಂದು ಹಾಡು ಹಾಡೋಣ. ಜಯ ಕೊಟ್ಟಿದ್ದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ನಾವೆಲ್ಲರೂ ಈ ಹಾಡನ್ನು ಹಾಡುತ್ತಾ
ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ನಮ್ಮ ಜೀವನಗೋಸ್ಕರ ಇರುವ ಎಲ್ಲ ಜಯಗಳನ್ನು, ಎಲ್ಲದರಲ್ಲಿ ಯಶಸ್ಸನ್ನು ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಘೋಷಣೆ ಮಾಡುತ್ತಾ ಈ ಹಾಡು ಹಾಡೋಣ ಪ್ರಿಯರೇ. ಜಯ ಕೊಟ್ಟಿದ್ದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವನಿಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಟ್ಟಿದ್ದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವನಿಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಟ್ಟಿದ್ದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವನಿಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಟ್ಟಿದ್ದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವನಿಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ನೀತಿಯ ಹಸ್ತದಿ ಧರಿಸಿ ನಡೆಸುವ, ನೀತಿಯ ಹಸ್ತದಿ ಧರಿಸಿ ನಡೆಸುವ, ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಜಯ ಕೊಟ್ಟಿದ್ದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವನಿಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಟ್ಟಿದ್ದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವನಿಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಟ್ಟಿದ್ದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಜೀವನಿಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಅದ್ಭುತ ಅದ್ಭುತ ಕರ್ತನೇ, ಸರ್ವ ಸೃಷ್ಟಿಗೆ ನಾಯಕನೇ. ಅದ್ಭುತ ಕರ್ತನೇ, ಸರ್ವ ಸೃಷ್ಟಿಗೆ ನಾಯಕನೇ. ಯುದ್ಧ ಶೂರನೇ, ಜೀವಿಸುವ ರಕ್ಷಕನೇ. ಯುದ್ಧ
ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವವಿರುವುದಾಯಿತು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಆಡುವೆ ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಆಡುವೆ ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಟ್ಟಿದ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವನಿಂದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ. ನಮ್ಮ ದೇವರು ಪರಿಶುದ್ಧ ಆತ್ಮನಿಂದ ಎಲ್ಲಾ ವಿಷಯಗಳಲ್ಲಿ ಅಭಿಷೇಕ ಮಾಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಾವು ಇನ್ನೊಂದು ಹಾಡಾಡೋಣ. ಆ ಹಾಡ ಹೇಳ್ತದೆ, ಪಾಪವನಿಗಲು ಶಾಪವನಿಗಲು ಭೂಲೋಕ ಬಂಡೆಯ ಎಂಬುದಾಗಿ ಈ ಹಾಡನ್ನು ಹಾಡುತ್ತಾ ನಮ್ಮ ಕರ್ತನಾದ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಪಾಪವನಿಗಲು ಶಾಪವನಿಗಲು ಪಾಪವನಿಗಲು ಶಾಪವನಿಗಲು ಭೂಲೋಕ ಬಂಡೆಯ ಮನುಷ್ಯನ ಬಿಡಿಸಲು ಪರಲೋಕ ಸೇರಿಸಲು ಶಿಲುಬೆಯ ಹೊಂದೆಯ. ಪಾಪವನಿಗಲು ಶಾಪವನಿಗಲು ಭೂಲೋಕ ಬಂಡೆಯ ಮನುಷ್ಯನ ಬಿಡಿಸಲು ಪರಲೋಕ ಸೇರಿಸಲು ಶಿಲುಬೆಯ ಹೊಂದೆಯ. ಕಣ್ಣೀರ ಒರೆಸಿದೆಯ ಸಂತೋಷ ತಂದೆಯ. ಕಣ್ಣೀರ ಒರೆಸಿದೆಯ ಸಂತೋಷ ತಂದೆಯ. ಯಾರು? ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಪಾಪವನಿಗಲು ಶಾಪವನಿಗಲು ಭೂಲೋಕ ಬಂಡೆಯ ಮನುಷ್ಯನ ಬಿಡಿಸಲು ಪರಲೋಕ ಸೇರಿಸಲು ಶಿಲುಬೆಯ ಹೊಂದೆಯ. ಪಾಪವನಿಗಲು ಶಾಪವನಿಗಲು ಭೂಲೋಕ ಬಂಡೆಯ ಮನುಷ್ಯನ ಬಿಡಿಸಲು ಪರಲೋಕ ಶಿಲುಬೆಯ ಹೊಂದೆಯ. ಕಣ್ಣೀರ ಒರೆಸಿದೆಯ ಸಂತೋಷ ತಂದೆಯ. ಕಣ್ಣೀರ ಒರೆಸಿದೆಯ ಸಂತೋಷ ತಂದೆಯ. ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಯೇಸುವೇ, ನನ್ನ ಚಿನ್ನವ ಕೇಳಲಿಲ್ಲ, ವಜ್ರವ ಕೇಳಲಿಲ್ಲ, ಹೃದಯವ ಕೇಳಿದನು. ಆಸ್ತಿಯು ಕೇಳಲಿಲ್ಲ, ಅಂತರ್ಯ ಕೇಳಲಿಲ್ಲ, ಕೇಳಿದನು. ಚಿನ್ನವ ಕೇಳಲಿಲ್ಲ, ವಜ್ರವ ಕೇಳಲಿಲ್ಲ, ಹೃದಯವ ಕೇಳಿದನು. ಆಸ್ತಿಯು ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಅಂತರ್ಯ ಕೇಳಿದನು. ನಾವು ಹುಡುಕಿ ಹೋಗಲಿಲ್ಲ,
ಸೇರಿಸಲು ಶಿಲುಬೆಯ ಹೊತ್ತೆಯ ಪಾಪವನಿಗಳು ಶಾಪವನಿಗಳು ಭೂಲೋಕವನ್ನೆಯ ಮನುಷ್ಯರ ಬಿಡಿಸಲು ಪರಲೋಕ ಸೇರಿಸಲು ಶಿಲುಬೆಯ ಹೊತ್ತೆಯ ಕಣ್ಣೀರ ಬರೆಸಿದೆಯ ಸಂತೋಷ ತಂದೆಯ ಕಣ್ಣೀರ ಬರೆಸಿದೆಯ ಸಂತೋಷ ತಂದೆಯ ಎಲ್ಲರೂ ಸೇರಿ ನನ್ನ ಯೇಸುವೇ ನನ್ನ ಯೇಸುವೇ ನನ್ನ ಯೇಸುವೇ ನನ್ನ ಯೇಸುವೇ. Hallelujah. ನಮ್ಮ ಯೇಸು ಬರೇ ನಮ್ಮ ಹೃದಯಕ್ಕೋಸ್ಕರ ನಾವು ನಾಶವಾಗಬಾರದೆಂದು ಈ ಲೋಕಕ್ಕೆ ಬಂದಿದ್ದಾನೆ ಪ್ರಿಯರೇ. ಅದೇ ರೀತಿಯಲ್ಲಿ ನಾವೆಲ್ಲರೂ ನಮ್ಮ ಕಣ್ಗಳ ಮುಚ್ಚುತ್ತಾ ಆ ಯೇಸು ದೇವರಿಗೆ ನಮ್ಮ ರಕ್ಷಕನಿಗೆ ಸ್ತೋತ್ರ ಸಲ್ಲಿಸೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಯೇಸುವೇ ನಿನಗೆ ಸ್ತೋತ್ರ, ಯೇಸುವೇ ನಿನಗೆ ರಾಜನೇ ನಿನಗೆ ಸ್ತೋತ್ರ ಹೇಳ್ತೇವೆ. ನೀನೇ ಯೋಗ್ಯನಾಗಿದೆ, ಅದಕ್ಕೆ ನಿನಗೆ ಸ್ತೋತ್ರ ಹೇಳ್ತೇವೆ. ನನ್ನ ನಡೆಸುವ ಯೇಸು ರಾಜ ನಿಮಗೆ ಸ್ತೋತ್ರವಯ್ಯ. ನನ್ನಲ್ಲಿರುವ ನನ್ನ ಹಿರಿಯ ನಿಮಗೆ ಸ್ತೋತ್ರವಯ್ಯ. ನನ್ನ ನಡೆಸುವ ಯೇಸು ರಾಜ ನಿಮಗೆ ಸ್ತೋತ್ರವಯ್ಯ. ನನ್ನಲ್ಲಿರುವ ನನ್ನ ಹಿರಿಯ ನಿಮಗೆ ಸ್ತೋತ್ರವಯ್ಯ. ದಾರಿ ತೋರಿ ಬೆಳಕು ತಂದೆ ನಿಮಗೆ ಸ್ತೋತ್ರವಯ್ಯ. ದಾರಿ ತೋರಿ ಬೆಳಕು ತಂದೆ ನಿಮಗೆ ಸ್ತೋತ್ರವಯ್ಯ. ನಾಶದಿಂದ ತಪ್ಪಿಸಿರುವೆ ನಿಮಗೆ ಸ್ತೋತ್ರವಯ್ಯ. ನಾಶದಿಂದ ತಪ್ಪಿಸಿರುವೆ ನಿಮಗೆ ಸ್ತೋತ್ರವಯ್ಯ. ನನ್ನ ನಡೆಸುವ ಯೇಸು ರಾಜ ನಿಮಗೆ ಸ್ತೋತ್ರವಯ್ಯ. ನನ್ನಲ್ಲಿರುವ ನನ್ನ ಹಿರಿಯ ನಿಮಗೆ ಸ್ತೋತ್ರವಯ್ಯ. ಹುಡುಕಿ ಬಂದೆ ಜೀವ ತಂದೆ ನಿಮಗೆ ಸ್ತೋತ್ರವಯ್ಯ. ಹುಡುಕಿ ಬಂದೆ ಜೀವ ತಂದೆ ನಿಮಗೆ ಸ್ತೋತ್ರವಯ್ಯ. ಓಡಿ ದುಡಿಯಲು ಮನವ ತಂದೆ ನಿಮಗೆ ಸ್ತೋತ್ರ
ಸ್ತೋತ್ರವಯ್ಯ. ಓಡಿ ದುಡಿಯಲು ಬಲವ ತಂದೆ ನಿಮಗೆ ಸ್ತೋತ್ರವಯ್ಯ. ನನ್ನ ನಡೆಸುವ ಯೇಸು ರಾಜ ನಿಮಗೆ ಸ್ತೋತ್ರವಯ್ಯ. ನನ್ನಲ್ಲಿರುವ ನನ್ನ ಹಿರಿಯ ನಿಮಗೆ ಸ್ತೋತ್ರವಯ್ಯ. ಪಾಪರಹಿತ ಬಾಳು ತಂದೆ ನಿಮಗೆ ಸ್ತೋತ್ರವಯ್ಯ. ಪಾಪರಹಿತ ಬಾಳು ತಂದೆ ನಿಮಗೆ ಸ್ತೋತ್ರವಯ್ಯ. ಭವಿಷ್ಯ ತಂದೆ ನಿಮಗೆ ಸ್ತೋತ್ರವಯ್ಯ. ಬಾಳ ಬೆಳಗಿ ಭವಿಷ್ಯ ತಂದೆ ನಿಮಗೆ ಸ್ತೋತ್ರವಯ್ಯ. ನನ್ನ ನಡೆಸುವ ಯೇಸು ರಾಜ ನಿಮಗೆ ಸ್ತೋತ್ರವಯ್ಯ. ನನ್ನಲ್ಲಿರುವ ನನ್ನ ಹಿರಿಯ ನಿಮಗೆ ಸ್ತೋತ್ರವಯ್ಯ. ಒಪ್ಪಿಸಿಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಒಪ್ಪಿಸಿಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಶುದ್ಧೀಕರಿಸಿದಿರಿ ಅಂತ ಜನವಾಗಿ. ಶುದ್ಧೀಕರಿಸಿದಿರಿ ಅಂತ ಜನವಾಗಿ. ನಿನಗಾಗಿ ಜೀವಿಸಲು ನನ್ನಲ್ಲಿ ಬಂದಿರುವೆ. ನಿನಗಾಗಿ ಜೀವಿಸಲು ನನ್ನಲ್ಲಿ ಬಂದಿರುವೆ. ಒಪ್ಪಿಸಿಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಲೋಕದ
ತಂದೆ ಯೇಸುವಿನ ಹೆಸರಲ್ಲಿ ಮುಂದೆ ಬರ್ತೇನೆ. ಈ ಸಮಯಕ್ಕೋಸ್ಕರ ನನಗೆ ಸ್ತೋತ್ರ ಹೇಳ್ತೇನೆ ತಂದೆ. ಮುಂದಿನ ವಾಕ್ಯದ ಭಾಗ, ಕಾಣಿಕೆಯ ಭಾಗ, ಎಲ್ಲ ಭಾಗಗಳನ್ನು ನಿನ್ನ ಹಸ್ತದಲ್ಲಿ ಒಪ್ಪಿಸ್ತೇನೆ. ನಮ್ಮ ಪವಿತ್ರ ಆತ್ಮನ ಪ್ರೇರಣೆಯೊಟ್ಟಿಗೆ ನಮ್ಮನ್ನು ನಡೆಸಪ್ಪ ತಂದೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆಮೆನ್. ಪ್ರತಿ ರವಿವಾರ ನಾವೆಲ್ಲರೂ ಸಭೆಯಾಗಿ ನಾವು ಸೇರುವಾಗ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಂತ ಇದು ಸಮಯ ಆಗಿದೆ. ಅದಕ್ಕಾಗಿ ಇವತ್ತು ನಾವು ವಾಕ್ಯವನ್ನು ಓದಿಕೊಳ್ಳೋಣ. ಇವತ್ತು ನಾವು ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನದಿಂದ 20ನೇ ವಚನದವರೆಗೂ ಓದಿಕೊಳ್ಳೋಣ. ನಾವೆಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15ರಿಂದ 20ನೇ ವಚನ. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತನಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು. ಯೇಸು ಸ್ವಾಮಿಯು ಅವರ ಕೂಡ ಮಾತನಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನರೂಢನಾದನು. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ನಾವೆಲ್ಲರೂ ಈಗ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ವಾಕ್ಯದ ಅನುಗುಣವಾಗಿ ನಾವು ಇವತ್ತು ಪ್ರಾರ್ಥನೆ ಮಾಡೋಣ. ನೀವೆಲ್ಲರೂ ಯಾರ್ಯಾರು ಅನ್ಯ ಭಾಷೆಯನ್ನು ಮಾತನಾಡುವಂಥದ್ದು, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಂತ ಒಂದು ವರವನ್ನು ಹೊಂದಿಕೊಂಡವರು ಕೂಡ ನನ್ನೊಟ್ಟಿಗೆ ನೀವು ಅನ್ಯ ಭಾಷೆಯಲ್ಲಿ ನಮ್ಮ ದೇಶಕ್ಕಾಗಿ ನಾವು ವಿಜ್ಞಾಪನೆ ಮಾಡಿಕೊಳ್ಳೋಣ. ಓ ಹಾಲೆಲೂಯ, ಹಾಲೆಲೂಯ. ಪವಿತ್ರಾತ್ಮನೆ, ನಮ್ಮ ದೇಶಕ್ಕಾಗಿ ನಮ್ಮ ಮೂಲಕ ನೀನು ವಿಜ್ಞಾಪಿಸು ಪವಿತ್ರಾತ್ಮನೆ. ಓ ರೆಸ್ಸೆಕ್ಕೆ ಯಾಂತಕೊಲು ರಸಕದಕನ ರೇಹದು ಮಾತಕ ರೋಸಕದ ಇಲ್ಲಕರ ಹೊದಾನಿಕರ ಕಸಕದು ಕುನಕ ರಸಿಕೆದೆ ಅಮ ತೋಕೊರೋನ ಸಲ್ಲಿ ಕಿರಿ ಅಂದಲು ಕೊರ ಅಮ ಸ್ಯಾಂತೆ ಯಾಲು ಹೋರ ಹದಮ ಅಮ ಕೋರ ನೀ ಆಂದಲೋ ಅಂದ್ರಿಯ ಕೊನ್ನೂರು ಬಾ 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 ರಸೈ ಅದೋರರ. ಓ ಹಾಲೆಲೂಯ, 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 ಹಾಲೆಲೂಯ. ತಂದೆಯಾದ ದೇವರೇ, ಯೇಸುವಿನ ಹೆಸರಿನಲ್ಲಿ ಅಪ್ಪ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು ಸಭೆಯಾಗಿ ಕರ್ತನೆ ನಮ್ಮ ದೇಶವನ್ನು ನಿನ್ನ ಕೃಪಾ ಸಿಂಹಾಸನದ ಕಡೆ ಎತ್ತಿಡಿತೇವಪ್ಪ. ನೀನು ಒಳ್ಳೆಯಾತನಾಗಿದ್ದಿ, ನಿನ್ನ ಕೃಪೆಯು ಶಾಶ್ವತವಾಗಿದೆ ತಂದೆಯೇ. ಅಪ್ಪ, ನಮ್ಮ ದೇಶವನ್ನು ನೀನು ಹೆಚ್ಚಾಗಿ ಪ್ರೀತಿಸಿ ನಿನ್ನ ಒಬ್ಬನೇ ಮಗನನ್ನು ನಮ್ಮ ದೇಶಕ್ಕಾಗಿ ಕೊಟ್ಟಿದ್ದೀ. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಮಾಡ್ತೇವಪ್ಪ. ಅಪ್ಪ, ನಿನ್ನ ಹೃದಯದ ಆಸೆ ಆಗಿದೆ ನಮ್ಮ ದೇಶದಲ್ಲಿ ಇರುವಂತ ಒಬ್ಬರು ಕೂಡ ಅವರು ನಾಶವಾಗದೆ ಎಲ್ಲರೂ ಕರ್ತನನ್ನು ನಂಬಿ ಅಲ್ಲಿ ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕು. ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಮಾಡ್ತೇವಪ್ಪ. ಸ್ತೋತ್ರ ತಂದೆಯೇ, ಸ್ತೋತ್ರ 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 ಸ್ತೋತ್ರ. ನಿನ್ನ ಕೃಪೆಗಾಗಿ ಸ್ತೋತ್ರಪ್ಪ, ನಿನ್ನ ಪ್ರೀತಿಗಾಗಿ ಸ್ತೋತ್ರ ತಂದೆಯೇ. ಅಪ್ಪ, ಇವತ್ತು ನಾವು ಪ್ರಾರ್ಥನೆ ಮಾಡ್ತೇವೆ. ನಮ್ಮ ದೇಶದಲ್ಲಿ ಇರುವಂತ ಪ್ರತಿ ಒಂದೊಂದು ವ್ಯಕ್ತಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರು ಯಾರೇ ಇರ್ಲಿ, ಯಾವುದೇ ಸ್ಥಳದಲ್ಲಿ ಅಪ್ಪ, ನೀನು ನಮಗೆ ಕೊಟ್ಟಂತ ಈ ಒಂದು ಕರ್ತನೆ ಕೊಟ್ಟಂತ ಆಜ್ಞೆಯ ಮೇರೆಗೆ ನಾವು ಲೋಕದ ಕಟ್ಟ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಬೇಕು. ನಾವು ಪ್ರಾರ್ಥಿಸ್ತೇವಪ್ಪ. ಓ ಹಾಲೆಲೂಯ. ನಾವು ಹೋಗಿ ಲೋಕದ ಕಟ್ಟ ಕಡೆಯವರೆಗೂ ಪ್ರತಿಯೊಬ್ಬೊಬ್ಬರಿಗೂ ಸುವಾರ್ತೆ ಅಲ್ಲಿ ಮುಟ್ಟಲ್ಪಡಲಿ ಯೇಸುವಿನ ಹೆಸರಿನಲ್ಲಿ. ಪ್ರತಿಯೊಂದೊಂದು ಕಿವಿ ಸುವಾರ್ತೆ ಕೇಳಿಸಿಕೊಳ್ಳಲಿ ಯೇಸುವಿನ ಹೆಸರಿನಲ್ಲಿ. ಅಪ್ಪ, ನಿನ್ನ ವಾಕ್ಯದ ಪ್ರಕಾರ ಅಪ್ಪ ಅವರು ಕೇಳಿಕೊಂಡು ನಿನ್ನ ಹೆಸರನ್ನು ಕೂಗುವಾಗ
ಅವರು ನಿನ್ನ ಹೆಸರಿನಲ್ಲಿ ನಂಬುವಾಗ ಅವರು ರಕ್ಷಣೆ ಹೊಂದ್ತಾರೆ ಎಂಬುದಾಗಿ ನೀನು ಹೇಳಿದೀಯಪ್ಪ. ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ, ಇವತ್ತು ಅಪ್ಪ ಯಾವುದೇ ಒಂದು ರೀತಿಯಿಂದ ಟಿವಿ ಮೂಲಕ ಆಗ್ಲಿ, ಮೊಬೈಲ್ ಮೂಲಕವಾಗ್ಲಿ, ಸುವಾರ್ತೆ ಹೇಳುವಂತ ವ್ಯಕ್ತಿಯ ಮೂಲಕವಾಗ್ಲಿ, ಒಂದು ಸಾಕ್ಷಿಯ ಮೂಲಕವೇ ಆಗಿರ್ಲಿ, ಅವರು ಯಾವ ಸ್ಥಳದಲ್ಲಿ ಇದ್ದಾರೋ ಪ್ರತಿಯೊಬ್ಬೊಬ್ಬರ ಕಿವಿಗೆ ಈ ಒಂದು ಸುವಾರ್ತೆ, ಯೇಸುವಿನ ಸುವಾರ್ತೆ ಅವ್ರಿಗೆ ಮುಟ್ಟಲ್ಪಡಲಿ ಅಪ್ಪ. ಓ ಹಾಲೆಲೂಯ. ಪವಿತ್ರಾತ್ಮನೆ, ನಾನು ಪ್ರಾರ್ಥಿಸ್ತೇನೆ, ಅವರ ಹೃದಯದಲ್ಲಿ ನೀನು ಕಾರ್ಯ ಮಾಡಿ ಪಾಪ, ನೀತಿ, ನ್ಯಾಯ ತೀರ್ಪಿನ ವಿಷಯವಾದ ಮನವರಿಕೆಯನ್ನು ಹುಟ್ಟಿಸು. ಯಾರ್ಯಾರು ಸುವಾರ್ತೆ ಕೇಳಿದಾರೋ ಅವರು ಆ ಸುವಾರ್ತೆಯನ್ನು ಅವರವರ ಪರಿಸ್ಥಿತಿಯಲ್ಲಿ ನೆನಪು ಮಾಡಿಕೊಳ್ಳುವಂತೆ ಪವಿತ್ರಾತ್ಮನೆ ನೀನು ಅವರಿಗೆ ನೆನಪಿಸು. ಓ ಹಾಲೆಲೂಯ. ಅಪ್ಪ, ನಾನು ಪ್ರಾರ್ಥಿಸ್ತೇನೆ ನಮ್ಮ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬೊಬ್ಬರಿಗೆ, ನಮ್ಮೆಲ್ಲರಿಗೂ ಕರ್ತನೆ ಸುವಾರ್ತೆ ಸಾರುವಂತ ಅವಕಾಶಗಳು, ಸುವಾರ್ತೆ ಸಾರುವುದಕ್ಕಾಗಿ ಕರ್ತನೆ ಬಾಗಿಲುಗಳು ತೆರೆಯಲ್ಪಡಲಿ ಯೇಸುವಿನ ಹೆಸರಿನಲ್ಲಿ. ಓ ಹಾಲೆಲೂಯ. ಅಪ್ಪ, ನಿನ್ನ ವಾಕ್ಯದಲ್ಲಿ ನೀನು ನಮಗೆ ಮಾತು ಕೊಟ್ಟಂತೆ ನಾವು ಯಾವಾಗ ಸುವಾರ್ತೆ ಸಾರ್ತೀವೋ ನೀನು ನಮ್ಮ ವಾಕ್ಯವನ್ನು ನೀನು ಸೂಚಕ ಕಾರ್ಯಗಳಿಂದ, ಮಹತ್ತಾದ ಕಾರ್ಯಗಳಿಂದ, ಅದ್ಭುತಗಳಿಂದ ನೀನು ರುಜುಪಡಿಸಿದೆಯಲ್ಲ, ಅದೇ ರೀತಿಯಲ್ಲಿ ನಮ್ಮ ಸುವಾರ್ತೆ ಕರ್ತನೆ, ನಾವು ಸುವಾರ್ತೆಯನ್ನು ಸಾರುವಾಗ ನೀನು ಸೂಚಕ ಕಾರ್ಯ, ಅದ್ಭುತ ಕಾರ್ಯ, ಮಹತ್ತಾದಂಥ ಕಾರ್ಯಗಳ ಮೂಲಕ ನೀನು ರುಜುಪಡಿಸ್ತಿ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಸ್ತೋತ್ರ 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 ತಂದೆ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತೇವೆ ವಿಶೇಷವಾಗಿ ಅಪ್ಪ, ನಮ್ಮ ದೇಶದಲ್ಲಿ ಇರುವಂತ ಈ ಒಂದು ಕರ್ತನೆ ವ್ಯಾಧಿಗಾಗಿ ನಾವು ಪ್ರಾರ್ಥಿಸ್ತೇವೆ ಅಪ್ಪ. ನಾವು ಪ್ರಾರ್ಥಿಸ್ತೇವೆ ಕರ್ತನೆ, ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಇರುವಂತ ಆ ಒಂದು ಭಯವನ್ನು ಯೇಸುವಿನ ಹೆಸರಿನಲ್ಲಿ ಅದು ನಾವು ಕಿತ್ತಾಕ್ತೇವೆ. ನಾವು ಈ ಸಮಯದಲ್ಲಿ ಆ ಸುವಾರ್ತೆ ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಒಂದು ನಿರೀಕ್ಷೆಯ ಸುವಾರ್ತೆ ಆಗಲಿ ಯೇಸುವಿನ ಹೆಸರಿನಲ್ಲಿ. ಓ ಹಾಲೆಲೂಯ. ತಂದೆಯೇ, ವಿಶೇಷವಾಗಿ ನಮ್ಮ ದೇಶದ ಎಲ್ಲಾ ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಈ ಒಂದು ಕರ್ತನೆ ಪರಿಸ್ಥಿತಿಯಲ್ಲಿ ಕಾರ್ಯವನ್ನು ನೆರವೇರಿಸುತ್ತಿರುವಂತ ಪ್ರತಿಯೊಬ್ಬ ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ವಿಶೇಷವಾಗಿ ಎಲ್ಲಾ ಸೈಂಟಿಸ್ಟ್ಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಯಾರು ವ್ಯಾಕ್ಸಿನ್ ಅನ್ನು ಸಿದ್ಧ ಮಾಡ್ತಾ ಇದ್ದಾರೋ ಆ ಎಲ್ಲ ವೈದ್ಯಕೀಯ ತಂಡದವರಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ ಅಪ್ಪ. ಅವರು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೋ ನಿನ್ನ ಜ್ಞಾನದ ಮೇರೆಗೆ ಅವರು ಚಿಕಿತ್ಸೆ ಕೊಡುವಂತದಾಗ್ಲಿ. ನಾವು ವಿಶೇಷವಾಗಿ ಎಲ್ಲ ಕರ್ತನೆ ಪೊಲೀಸ್ ಅಧಿಕಾರಿಗಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಅವರ ಜೀವಿತಕ್ಕಾಗಿ ಸುರಕ್ಷತೆಯನ್ನು ಯೇಸುವಿನ ಹೆಸರಿನಲ್ಲಿ ನಾವು ಘೋಷಿಸ್ತೇವೆ. ಓ ಹಾಲೆಲೂಯ. ಸ್ತೋತ್ರ ತಂದೆಯೇ, ಸ್ತೋತ್ರ. ಈ ಒಂದು ದೇಶದಲ್ಲಿ ಆಳ್ವಿಕೆ ಮಾಡ್ತಿರುವಂತ ಎಲ್ಲಾ ರಾಜತ್ವ, ಲೋಕದ ಅಧಿಪತಿ, ಲೋಕದ ಅಂಧಕಾರದ ಅಧಿಪತಿಯನ್ನು ಯೇಸುವಿನ ಹೆಸರಿನಲ್ಲಿ ನಾವು ತಿರಸ್ಕಾರ ಮಾಡ್ತೇವೆ. ಬಿಟ್ಟು ಹೋಗೆಂಬುದಾಗಿ ನಾವು ಆಜ್ಞಾಪಿಸ್ತೇವೆ. ಓ ಹಾಲೆಲೂಯ. ಎಲ್ಲಾ ಸೈತಾನನ ಕಾರ್ಯಗಳನ್ನು ಯೇಸುವಿನ ಹೆಸರಿನಲ್ಲಿ ನಾವು ಗಾದರಿಸ್ತೇವೆ. ಈ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನ ಮರಣ, ಉಣ್ಣುವಿಕೆ, ಪುನರುತ್ಥಾನದ ಮೂಲಕ ಸಿಕ್ಕಂತ ಕೊಡಲ್ಪಟ್ಟಂತ ಅಧಿಕಾರದ ಮೇರೆಗೆ ಯೇಸುವಿನ ಹೆಸರಿನಲ್ಲಿ ನಮ್ಮ ದೇಶದಲ್ಲಿ ಸ್ವಸ್ಥತೆಯನ್ನು ಘೋಷಿಸ್ತೇನೆ. ನಮ್ಮ ದೇಶದಲ್ಲಿ ಆರೋಗ್ಯವನ್ನು ಘೋಷಿಸ್ತೇನೆ. ನಮ್ಮ ದೇಶದಲ್ಲಿ ನೀತಿವಂತಿಕೆಯನ್ನು ನಾನು ಘೋಷಿಸ್ತೇನೆ. ನಮ್ಮ ದೇಶದಲ್ಲಿ ಅಪ್ಪ ನಿನ್ನ ರಕ್ಷಣೆ ಆತ್ಮವನ್ನು ನಾನು ಬಿಡುಗಡೆ ಮಾಡ್ತೇನೆ. ಓ ಹಾಲೆಲೂಯ, ಓ ಹಾಲೆಲೂಯ. ಸ್ತೋತ್ರ ರಜ, ಸ್ತೋತ್ರ 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 ತಂದೆಯೇ, ಸ್ತೋತ್ರ. ಓ ಹಾಲೆಲೂಯ ಅಪ್ಪ, ನಿನ್ನ ಯೋಜನೆಗಳನ್ನು ನಾವು ಬಿಡುಗಡೆ ಮಾಡ್ತೇವೆ. ನಿನ್ನ ಪ್ರೀತಿಯನ್ನು ಬಿಡುಗಡೆ ಮಾಡ್ತೇವೆ. ಓ ಹಾಲೆಲೂಯ. ನಿನ್ನ ಚಿತ್ತ ನಾವು ಬಿಡುಗಡೆ ಮಾಡ್ತೇವೆ. ಸ್ತೋತ್ರ ರಜ, ಸ್ತೋತ್ರ ತಂದೆಯೇ. ಓ ಹಾಲೆಲೂಯ. ನಮ್ಮ ಪ್ರಾರ್ಥನೆಯನ್ನು ನೀನು ಕೇಳಿದೆಯಲ್ಲಪ್ಪ, ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಮಾಡ್ತೇವೆ. ಯೇಸುವಿನ ಹೆಸರಲ್ಲಿ ವಂದಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ. ಆಮೆನ್. ಓಕೆ, ಸೊ ಕೆಲವು ಸೂಚನೆಗಳನ್ನು ನಾವು ಕೇಳಿಕೊಳ್ಳೋಣ ಅಂತ. ವಿಶೇಷವಾಗಿ ಇವತ್ತಿನ ಆರಾಧನೆಗೆ ನಿಮ್ಮೆಲ್ಲರಿಗೆ ನಾನು ಸ್ವಾಗತ ಮಾಡ್ತೇನೆ. ಆಮೇಲೆ ಯಾರ್ಯಾರು ಹೊಸದಾಗಿ ಇವತ್ತಿನ ಆರಾಧನೆಗೆ ನಮ್ಮೊಟ್ಟಿಗೆ ನೀವು ಸೇರಿಕೊಂಡಿದ್ದೀರೋ ನಿಮಗೂ ಕೂಡ ನಾವು ಅಲ್ಲಿ ಸ್ವಾಗತವನ್ನು ಮಾಡ್ತೇವೆ. ಇದು ಸಂತೈಸುವಾತನ ಸಭೆ, ಗುಲ್ಬರ್ಗದಲ್ಲಿರುವಂತಹ
ಸಂತೈಸುವಾತನ ಸಭೆ ಆರಾಧನೆ ಆಗಿದೆ. ಮತ್ತು ಈ ಒಂದು ಆರಾಧನೆಯಲ್ಲಿ ನೀವೆಲ್ಲರೂ ಇವತ್ತು ಭಾಗಿಯಾಗಿ ಇದ್ದಿದ್ದಕ್ಕಾಗಿ ನಿಮಗೆ ನಾವು ವಂದನೆಯನ್ನು ಸಲ್ಲಿಸ್ತೇವೆ. ಸೊ ಈ ಆರಾಧನೆಗಳು ಪ್ರತಿ ರವಿವಾರ ಬೆಳಗ್ಗೆ 8:30 ಗಂಟೆಗೆ ಇಂಗ್ಲಿಷ್ನಿಂದ ಹಿಂದಿಯಲ್ಲಿ ಆರಾಧನೆ ಇರ್ತದೆ ಮತ್ತು 10:30 ಗಂಟೆಗೆ ಕನ್ನಡದಲ್ಲಿ ಆರಾಧನೆ ಇರ್ತದೆ. ಸೊ ಈ ಒಂದು ಸಮಯದ ಅನುಗುಣವಾಗಿ ನೀವು ಆರಾಧನೆಯಲ್ಲಿ ಕುಟುಂಬ ಸಹಿತವಾಗಿ ನೀವೆಲ್ಲರೂ ಒಟ್ಟಾಗಿ ನೀವು ಭಾಗಿಯಾಗಬಹುದು. ಮತ್ತು ಮಂಗಳವಾರ ದಿವಸ ಬೈಬಲ್ ಸ್ಟಡಿ ಯಥಾ ರೀತಿಯಲ್ಲಿ ಇರ್ತದೆ ಸಾಯಂಕಾಲ 6:30 ಗಂಟೆಗೆ. ಈಗ ನಾವು ದೇವರ ರಾಜ್ಯದ ಕುರಿತಾಗಿ ನಾವು ಬೈಬಲ್ ಸ್ಟಡಿಯನ್ನು ನಾವು ಕೇಳಿಸ್ಕೊಳ್ತಾ ಇದ್ದೇವೆ, ಕಲಿತಾ ಇದ್ದೇವೆ. ಹೇಗೆ ಈ ಒಂದು ದೇವರ ರಾಜ್ಯದಲ್ಲಿ ನಾವು ಇದ್ದ ಕಾರಣ ದೇವರ ರಾಜ್ಯದಲ್ಲಿ ಹೇಗೆ ಕಾರ್ಯ ಮಾಡ್ಬೇಕಂತ ನಾವು ಕಲಿತಾ ಇದ್ದೀವಿ. ಅದಕ್ಕಾಗಿ ಈ ವಾಕ್ಯವನ್ನು ತಪ್ಪಿಸ್ಕೊಳ್ಬೇಡ್ರಿ. ಶುಕ್ರವಾರ ದಿವಸ ಕೂಡ ಶುಕ್ರವಾರ ಯಾವಾಗ್ಲೂ ನಾವು ಮನವಿ ಪ್ರಾರ್ಥನೆಗಳನ್ನು ಇಡ್ತಿದ್ವಲ್ಲ, ಮನವಿ ಪ್ರಾರ್ಥನೆಗೆ ನಮ್ಗೆ ಮಾಡ್ಲಿಕ್ಕೆ ಆಗ್ಲಾರ್ದ ಕಾರಣ ಆದ್ರೂ ಕೂಡ ನಾವು ವಾಕ್ಯವನ್ನು ಕಲಿಯೋಣ. ಅದಕ್ಕಾಗಿ ಶುಕ್ರವಾರ 7 ಗಂಟೆಗೆ ನಿಮಗೆ ಆರಾಧನೆ ಇರ್ತದೆ. 7 ಗಂಟೆಗೆ ನೀವೆಲ್ಲರೂ ಕುಟುಂಬವಾಗಿ ಕೂತ್ಕೊಂಡು ಹೊಸ ಒಡಂಬಡಿಕೆ ಕುರಿತಾಗಿ ನೀವು ವಾಕ್ಯವನ್ನು ಕಲಿಯಬಹುದು. ಮತ್ತು ಶನಿವಾರ ದಿವಸ ನಾವೆಲ್ಲರೂ ಒಟ್ಟಾಗಿ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಸೇರೋಣ ಅಂತ ಮಧ್ಯಾಹ್ನ 1ರಿಂದ 4 ಗಂಟೆಗೆ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಸೇರೋಣ. ಈ ಒಂದು ಉಪವಾಸ ಪ್ರಾರ್ಥನೆಯಲ್ಲಿ ನೀವೆಲ್ಲರೂ ಒಟ್ಟಾಗಿ ಸೇರಿ 1 ಗಂಟೆಯಿಂದ ಹಿಡ್ಕೊಂಡು 3 ಗಂಟೆವರೆಗೂ ಚೆನ್ನಾಗಿ ಆರಾಧನೆ ಮಾಡಿ ಅನ್ಯ ಭಾಷೆಯಲ್ಲಿ ನೀವು ಪ್ರಾರ್ಥನೆ ಮಾಡ್ರಿ. 3 ಗಂಟೆಗೆ ಸರಿಯಾಗಿ ನಿಮಗೆ ವಾಕ್ಯ ಸಿಗ್ತದೆ. ಆ ವಾಕ್ಯವನ್ನು ಕೇಳಿಸ್ಕೊಳ್ರಿ. ಈಗ ಸದ್ಯ ನಾವು ಹೊಸ ಒಡಂಬಡಿಕೆ ಆಧಾರಿತವಾಗಿ ಇರುವಂತ ಉಪವಾಸದ ಕುರಿತಾಗಿ ನಾವು ಕಲ್ತ್ಕೊಳ್ತಾ ಇದ್ದೀವ. ಈ ಒಂದು ವಾಕ್ಯವನ್ನು ಕೇಳಿಸ್ಕೊಂಡು ನೀವು ಆಶೀರ್ವಾದವನ್ನು ಹೊಂದಿರಿ. ಮತ್ತು ನೀವು ಈಗ ನಾವು ಸಭೆಯಾಗಿ ಸೇರ್ಲಿಕ್ಕೆ ಆಗ್ಲಾದ ಕಾರಣ ನಿಮ್ಮ ದಶಾಂಶವನ್ನು ಕಾಣಿಕೆಯನ್ನು ನೀವು ಗೂಗಲ್ ಪೇ ಮೂಲಕವಾಗಲಿ ಅಕೌಂಟ್ ನಲ್ಲಿ ಆಗಲಿ ಅಥವಾ ಅದನ್ನು ಸೇರಿಸಿ ವ್ಯಕ್ತಿಗತವಾಗಿ ಪಾಸ್ಟರ್ ಅನ್ನು ಭೇಟಿಯಾಗಿ ನೀವು ನಿಮ್ಮ ದಶಾಂಶ ಆಗಲಿ ಕಾಣಿಕೆ ಆಗಲಿ ಅವರಿಗೆ ನೀವು ಕೊಡಬಹುದು. ಮತ್ತು ಇನ್ನೊಂದು ವಿಶೇಷ ಒಂದು ಪ್ರಕಟಣೆ ಏನಂತಂದ್ರೆ ಈ ಒಂದು ಬರುವ ಶುಕ್ರವಾರ ಅದು 1ನೇ ತಾರೀಕು ಮೇ ಆಗಿದೆ. ಅದಕ್ಕಾಗಿ ನಾವೆಲ್ಲರೂ ಯಾವಾಗಲೂ ಸೇರುವ ಹಾಗೆ ಬೆಳಗ್ಗೆ 6 ಗಂಟೆ ಆರಾಧನೆ ಇರ್ತದೆ ಅಷ್ಟೇ. ನಾವು ಸಭೆಯಲ್ಲಿ ಸೇರೋದಿಲ್ಲ, ಆದ್ರೆ ನೀವು ಒಂದು ಕುಟುಂಬವಾಗಿ ಮನೆಯಲ್ಲೇ ಬೆಳಿಗ್ಗೆ 6 ಗಂಟೆಗೆ ನೀವು ಸೇರ್ತೀರಾ. 6 ಗಂಟೆಯಿಂದ 7 ಗಂಟೆ ಒಂದೇ ತಾಸು, 6 ಗಂಟೆಯಿಂದ 6:30 ಗಂಟೆ ಚೆನ್ನಾಗಿ ಆರಾಧನೆ ಮಾಡೋಣ. ಮತ್ತು 6:30 ಗಂಟೆಗೆ ನೀವೆಲ್ಲರೂ ಸೇರಿ ಈ ಒಂದು ತಿಂಗಳಿನ ವಾಗ್ದಾನವನ್ನು ನೀವು ಹೊಂದ್ಕೊಳ್ತೀರಾ. ಆಮೇಲೆ ಯಾರ್ಯಾರು ಈ ಒಂದು ಕಂಫರ್ಟರ್ ಚರ್ಚಿನ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಇನ್ನೂ ನಿಮ್ಮ ಹೆಸರು ಹಾಕಿಲ್ಲ, ಹೊಸದಾಗಿ ವಾಟ್ಸ್ಆಪ್ ನಲ್ಲಿ ನಿಮ್ಮ ನಂಬರ್ ಇರುವುದಾದ್ರೆ ನಮಗೆ ಸಂಪರ್ಕ ಮಾಡ್ರಿ. ನಿಮ್ಮ ನಂಬರ್ ಅನ್ನು ಕೂಡ ನಾವು ಈ ಒಂದು ಗ್ರೂಪ್ ನಲ್ಲಿ ನಾವು ಹಾಕ್ತೇವೆ. ನೀವು ಈ ವಾರದ ಎಲ್ಲಾ ಸಂದೇಶಗಳನ್ನು ನೀವು ಕೇಳಿಸ್ಕೊಳ್ಬಹುದು. ಈ ಎಲ್ಲಾ ಸಂದೇಶಗಳು ಯೂಟ್ಯೂಬ್ ನಲ್ಲಿ ಇರ್ತವೆ. ಇನ್ನು ಯಾವಾಗ ಬೇಕು ಅವಾಗ ನೀವು ಅದನ್ನು ಕೇಳಿಸ್ಕೊಂಡು ಈ ವಾಕ್ಯದಿಂದ ನೀವು ಬಲ ಹೊಂದಬಹುದು. ಕಟ್ಟಡಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ರಿ, ನಿಮ್ಮ ವಾಕ್ಯ ಘೋಷಣೆ ಮಾಡ್ರಿ. ನಮಗೆ ಪರ್ಮಿಷನ್ ಸಿಕ್ಕುವುದಾದ್ರೆ ಮತ್ತೆ ನಾವು ಕಟ್ಟಡ ಕೆಲಸ ನಾವು ಪ್ರಾರಂಭ ಮಾಡುವ ಹಾಗೆ. ಸೊ ಈ ಎಲ್ಲ ಮುಂದೆ ಬರುವಂತ ಎಲ್ಲ ಒಂದು ಶೆಡ್ಯೂಲ್ಗಳನ್ನು, ಮುಂದೆ ಬರುವಂತ ಎಲ್ಲ ಆರಾಧನೆಗಳ ಒಂದು ಪಟ್ಟಿಯನ್ನು ನೀವು ನೆನಪಿನಲ್ಲಿಟ್ಕೊಂಡು ವಾಕ್ಯದಲ್ಲಿ ಬೆಳೀರಿ, ಸುರಕ್ಷಿತವಾಗಿರ್ರಿ. ದೇವರು ನಮಗೆ ಆಶೀರ್ವದಿಸಲಿ. ಹಾಲೆಲೂಯ. ಈಗ ನಾವು ಕಾಣಿಕೆ ಕೊಡುವ ಸಮಯವಾಗಿದೆ. ನಾವೆಲ್ಲರೂ ನಮ್ಮ ಕೈಯಲ್ಲಿ ಕಾಣಿಕೆ ಇಟ್ಕೊಂಡು ನಾವು ಅರಿಕೆ ಮಾಡೋಣ. ಪ್ರಿಯರೇ, ನನ್ನ ಅಭಿವೃದ್ಧಿಯಲ್ಲಿ ಹೆಚ್ಚಳ ಪಡುವ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಉಂಟಾಗಲಿ. ನಾನು ಅಭಿವೃದ್ಧಿ ಹೊಂದುತ್ತೇನೆ, ಅಭಿವೃದ್ಧಿ ಹೊಂತಾನೆ ಇರ್ತೇನೆ. ಅಧಿಕ ಶ್ರೀಮಂತ ಆಗುವವರೆಗೆ ಯೆಹೋವ ಈರೆ ಎಲ್ಲವನ್ನು ಒದಗಿಸಿದ್ದಾನೆ. ನಾವು ಕಣ್ಣೆತ್ತಿ ಪರ್ವತವನ್ನು ನೋಡುವೆಂಬ ಹಾಡನ್ನು ಹಾಡುತ್ತಾ ನಮ್ಮ ಕಾಣಿಕೆಯನ್ನು ನಾವು ಕೊಡೋಣ. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿ ತವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿ ತವನ
ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. We'll pray for tithes and offerings. Take your offerings in your hand. Take your tithes in hand. Shall we pray? Above Father, in Jesus' name, we thank you for the offering which your children have given. Thank you. Your word gives us a assurance. This seed will be multiplied. Good measure, pressed down, shaken together, will men pour into the bosom of God. We thank you for they are honoring you with their tithes and offerings. Lord, I pray the floodgates of heavens are open for them. You will pour out so much blessings. There will not be enough room to store it. They shall be a blessing. Blessing for all nations. I pray the hand of God which touched 5 loaves and 2 fishes will touch their salary. It will be blessed and multiplied. It will meet all the need. They will have a revelation. They will have experience. You are God of more than enough this month. In Jesus' name we pray. Amen. Hallelujah. Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸುತ್ತೇವೆ. It is such a joy to worship the Lord on Sundays. ರವಿವಾರ ದಿನಗಳಲ್ಲಿ ಕರ್ತನನ್ನು ಆರಾಧಿಸುವುದು ಸಂತೋಷದ ವಿಷಯ. Once again we will see from the scriptures about the rest. ಇನ್ನೊಂದ್ಸಲ ನಾವು ಸತ್ಯವೇದದಿಂದ ವಿಶ್ರಾಂತಿಯ ಬಗ್ಗೆ ಕಲ್ತ್ಕೊಳ್ಳೋಣ. Please turn your Bible to book of Hebrews. We'll read from verse 9 to 11. ನಿಮ್ಮ ಸತ್ಯವೇದವನ್ನು ಇಬ್ರಿಯನ ಬರೆದ ಪುಸ್ತಕ 4ನೇ ಅಧ್ಯಾಯಕ್ಕೆ ತಿರುಗಿಸಿ ನಾವು 9ನೇ ವಾಕ್ಯದಿಂದ 11ನೇ ವಾಕ್ಯ ಓದ್ಕೊಳ್ಳೋಣ. Hebrew 4 verse 9 to 11. ಇಬ್ರಿಯ 4 9ರಿಂದ 11. There remains therefore a rest to the people of God, for he that is entered into his rest, he also has ceased from his own works, as God did from his. Let us labor therefore to enter into that rest, lest any man fall after the same example of unbelief. ಆದುದರಿಂದ ದೇವರ ಜನರು ಅನುಭವಿಸುವುದಕ್ಕಿರುವ ಸಬ್ಬತ್ ಎಂಬ ವಿಶ್ರಾಂತಿಯು ಇನ್ನೂ ಉಂಟು. ಹೇಗೆಂದರೆ ದೇವರು ತನ್ನ ಕೆಲಸಗಳನ್ನು ಮುಗಿಸಿ ಹೇಗೆ ವಿಶ್ರಮಿಸಿಕೊಂಡನೋ ಹಾಗೆಯೇ ಆತನ ವಿಶ್ರಾಂತಿಯಲ್ಲಿ ಸೇರಿರುವವನು ಸಹ ತನ್ನ ಕೆಲಸಗಳನ್ನು ಮುಗಿಸಿ ವಿಶ್ರಮಿಸಿಕೊಂಡಿದ್ದಾನೆ. I have been teaching on the rest for the last couple of weeks. ನಾನು ವಿಶ್ರಾಂತಿಯ ಬಗ್ಗೆ ಕಳೆದ ಕೆಲವು ವಾರಗಳಿಂದ ಕಲಿಸ್ತಾ ಇದ್ದೇನೆ. Verse 9 tells there remains a rest. God has already prepared a rest for us. 9ನೇ ವಾಕ್ಯದಲ್ಲಿ ಹೇಳ್ತಿದೆ ನಮಗಾಗಿ ದೇವರು ಒಂದು ವಿಶ್ರಾಂತಿಯನ್ನು ಸಿದ್ಧ ಮಾಡಿದ್ದಾನೆ. And verse 11 says we have to work to enter into the rest. ಮತ್ತು 11ನೇ ವಾಕ್ಯ ಹೇಳ್ತಿದೆ ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ನಾವು ಪ್ರಯಾಸ ಪಡಬೇಕು. Even we have seen in the Garden of Eden. ನಾವು ಏದೇನ್ ತೋಟದಲ್ಲಿ ಕೂಡ ನೋಡಿದ್ದೇವೆ. God created a Sabbath rest. ದೇವರು ಸಬ್ಬತ್ ದಿನದ ವಿಶ್ರಾಂತಿಯನ್ನು ಉಂಟು ಮಾಡಿದ. Before he created a man, God out of his own love, all that man needs, he created it. ದೇವರು ತನ್ನ ಸ್ವಂತ ಪ್ರೀತಿಯಿಂದಲೇ ಮನುಷ್ಯನಿಗೆ ಬೇಕಾಗಿರುವ ಎಲ್ಲಾ ವಿಷಯಗಳನ್ನು ಆತನು ಸೃಷ್ಟಿ ಮಾಡಿದನು. The same way, ಅದೇ ರೀತಿಯಲ್ಲಿ Jesus through his death, burial and resurrection provided all that we needed. ಯೇಸು ಸ್ವಾಮಿ ಕೂಡ ತನ್ನ ಮರಣ ಹುಣುವಿಕೆ ಪುನರುತ್ಥಾನದ ಮೂಲಕ ನಮಗೆ ಬೇಕಾಗಿರುವ ಎಲ್ಲಾ ವಿಷಯಗಳನ್ನು ಆತನು ಒದಗಿಸಿಕೊಟ್ಟ. The Old Testament Sabbath is shadow. New Testament is Jesus. ಹಳೆ ಒಡಂಬಡಿಕೆಯ ಸಬ್ಬತ್ ಅದು ನೆರಳಾಗಿದೆ, ಹೊಸ ಒಡಂಬಡಿಕೆಯಲ್ಲಿ ಯೇಸುವಿಗಾಗಿ. He died on the cross, he prepared everything. ಯೇಸು ಸ್ವಾಮಿ ಶಿಲುಬೆ ಮೇಲೆ ನಮಗಾಗಿ ಸತ್ತು ಎಲ್ಲವನ್ನು ಸಿದ್ಧ ಮಾಡಿದನು. Now we have to take it. ಇವಾಗ ನಾವು ಅದನ್ನು ತಕ್ಕೊಳ್ಬೇಕು. That's our we have to work for that. You have to enjoy it. ನಾವು ಅದಕ್ಕಾಗಿ ಪ್ರಯಾಸ ಪಡಬೇಕು, ನಾವು ಅದನ್ನು ಆನಂದಿಸಬೇಕು. That is a real rest. ಅದೇ ನಿಜವಾದ ವಿಶ್ರಾಂತಿ. Let me give one example. ನಾನು ನಿಮಗೆ ಉದಾಹರಣೆ ಕೊಡ್ತೇನೆ. Suppose if somebody has a pain. ಉದಾಹರಣೆಗೆ ಯಾರಿಗೋ ನೋವಿದ್ರೆ, he has a pain in the leg. ಉದಾಹರಣೆಗೆ ಕಾಲಿನಲ್ಲಿ ನೋವಿದ್ರೆ, what is the rest for that man?
ಆ ವ್ಯಕ್ತಿಗೆ ಏನು ವಿಶ್ರಾಂತಿ ಅಂದ್ರೆ ಏನು? As long as pain is there, he will not have rest. ಆ ನೋವು ಇರುವವರೆಗೆ ಆ ವ್ಯಕ್ತಿಗೆ ವಿಶ್ರಾಂತಿನೇ ಇರಲ್ಲ. Once if he receives the healing, then he is rested from the pain. ಆತನಿಗೆ ಆ ನೋವಿನ ಸ್ವಸ್ಥತೆ ಸಿಕ್ಕಿದ ಮೇಲೆ ಆವಾಗ ಆತನಿಗೆ ವಿಶ್ರಾಂತಿ ಸಿಕ್ಕ Somebody ಹಾಗೆ. has a loan. ಉದಾಹರಣೆಗೆ ಒಬ್ಬರಿಗೆ ಸಾಲ ಇದ್ರೆ There is no rest for him. ಆ ವ್ಯಕ್ತಿಗೆ ವಿಶ್ರಾಂತಿ ಇಲ್ಲ. Once the loan is cleared, he is into rest. ಆ ಸಾಲವು ತೀರಿದ ಮೇಲೆ ಆತನು ವಿಶ್ರಾಂತಿಯೊಳಗೆ ಪ್ರವೇಶ So ಮಾಡಿದ for ಹಾಗೆ. all your problems, Jesus died on the cross and provided something for you. ಆದ ಕಾರಣ ನಿಮ್ಮ ಎಲ್ಲಾ ಸಮಸ್ಯೆಗಳಿಗಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತು ಅದಕ್ಕೆ ಪರಿಹಾರವನ್ನು That is ಮಾಡಿಕೊಟ್ಟಿದ್ದಾನೆ. his preparation. ಅದು ಆತನ ಸಿದ್ಧತೆ. What is your role, my role? ನಿನ್ನ ಮತ್ತು ನನ್ನ ಭಾಗ ಏನು? What he has given, we have to possess it. ನಾವೇನ್ ಮಾಡ್ಬೇಕು ಅಂದ್ರೆ ಆತನು ಕೊಟ್ಟಿರುವ ವಿಷಯಗಳನ್ನು ನಾವು ಸ್ವಾಸ್ಥ್ಯವಾಗಿ ಸ್ವಾಧೀನ It ಮಾಡ್ಕೊಳ್ಬೇಕು. is just like our salvation. ಅದು ನಮ್ಮ ರಕ್ಷಣೆಯ ಹಾಗೆ. How we are saved. ನಾವು ಹೇಗೆ ರಕ್ಷಣೆ ಹೊಂದಿದ್ವಿ? How we are born again. ನಾವು ಹೇಗೆ ಹೊಸದಾಗಿ ಹುಟ್ಟಿದ್ವಿ? We all are saved by grace through faith. ನಾವೆಲ್ಲರೂ ರಕ್ಷಣೆಯನ್ನು ನಂಬಿಕೆಯಿಂದಲೇ ಕೃಪೆಯ ಮೂಲಕವೇ ಹೊಂದಿದ್ವಿ. Say in English after me. ನನ್ನಿಂದ ಹೇಳ್ರಿ. I am saved by grace through faith. ನನ್ನಿಂದ ಹೇಳ್ರಿ. ಕೃಪೆಯಿಂದಲೇ ನಂಬಿಕೆಯ ಮೂಲಕವೇ ನಾನು ರಕ್ಷಣೆ ಹೊಂದಿದ್ದೇನೆ. Hallelujah. Hallelujah. We didn't do anything for salvation. ನಮ್ಮ ರಕ್ಷಣೆಗಾಗಿ ನಾವೇನು ಮಾಡ್ಲಿಲ್ಲ. Not our good works. ನಮ್ಮ ಒಳ್ಳೆ ಕಾರ್ಯಗಳಿಂದ ಅಲ್ಲ. He died on the cross. ಆತನು ಶಿಲುಬೆ ಮೇಲೆ ಸತ್ತ. He shed the blood. ಆತನು ನಮಗಾಗಿ ರಕ್ತವನ್ನು ಸುರಿಸಿದ. Grace provided it. ಕೃಪೆಯು ಎಲ್ಲವನ್ನು ಒದಗಿಸಿದ್ದು. By faith we have taken. ನಾವು ನಂಬಿಕೆಯಿಂದ ಅದನ್ನು ತಗೊಂಡ್ಬಿಟ್ಟಿದ್ದೇವೆ. The same way, ಅದೇ ರೀತಿಯಲ್ಲಿ all the blessings what grace has provided, we have to take by faith. ಕೃಪೆಯು ದಯಪಾಲಿಸಿದ ಎಲ್ಲಾ ಒಂದು ಆಶೀರ್ವಾದಗಳನ್ನು ಕೂಡ ನಾವು ನಂಬಿಕೆಯಿಂದ ತಗೊಳ್ಬೇಕು. Whatever you need, God has already blessed you. Grace has provided it. ನಿಮ್ ಬೇಕಾಗಿರುವ ಎಲ್ಲಾ ವಿಷಯಗಳನ್ನು ದೇವರು ಅವಾಗಲೇ ಆಶೀರ್ವದಿಸಿದ್ದಾನೆ. ಕೃಪೆಯು ನಿಮಗಾಗಿ ಒದಗಿಸಿದೆ. And the faith what you have in you is God's faith. ಮತ್ತೆ ಇನ್ನೊಂದು ಏನಂದ್ರೆ ನಿಮ್ಮೊಳಗಿರುವಂತ ನಂಬಿಕೆ ಅದು ದೇವರ That ನಂಬಿಕೆ. is not ordinary faith. ಅದು ಸಾಧಾರಣವಾದ ನಂಬಿಕೆ That is ಅಲ್ಲ. a God's faith in you. ದೇವರ ನಂಬಿಕೆ ನಿಮ್ಮೊಳಗಿದೆ. That is why Apostle Paul says in Galatians 2:20, the life what now I live in this flesh, I live by the faith of the Son of the living God. ಅದಕ್ಕಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ ಗಲಾತ್ಯ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ನಾನು ಇವಾಗ ಈ ಶರೀರದಲ್ಲಿ ಜೀವಿಸುವಂತದ್ದು ಈ ಜೀವವು ನಾನು ದೇವಕುಮಾರ ನಂಬಿಕೆಯಿಂದಲೇ ಜೀವಿಸ್ತೇನೆ. Hallelujah. Hallelujah. You have God's faith in you. ನಿಮ್ಮೊಳಗೆ ದೇವರ ನಂಬಿಕೆ ಇದೆ. Grace has provided everything. ಕೃಪೆಯು ಎಲ್ಲವನ್ನು ಒದಗಿಸಿದೆ. All you have to do is just believe and possess it. ನೀವೇನ್ ಮಾಡ್ಬೇಕು ಅಂದ್ರೆ ನಂಬಿಟ್ಟು ಅದನ್ನು ಸ್ವಾಧೀನ ಮಾಡ್ಕೊಳ್ಬೇಕು. That is your rest. ಅದೇ ನಿಮ್ಮ ವಿಶ್ರಾಂತಿ. Very difficult for people to believe, when say everything grace has provided, it is free. ಎಲ್ಲವೂ ಕೃಪೆ ನಿಮ್ಗಾಗಿ ಒದಗಿಸಿದೆ, ಎಲ್ಲವೂ ಉಚಿತವಾಗಿದೆ ಅಂತ ಹೇಳಿದಾಗ ಜನರಿಗೆ ನಂಬಕ್ಕೆ ಬಹಳ ಕಷ್ಟ. Very difficult for people to say resting is a Christian life. ವಿಶ್ರಾಂತಿಯು ಕ್ರೈಸ್ತಿಯರ ಜೀವನದಲ್ಲಿ ಇದೆ ಅಂತ ಹೇಳಿದ್ರೆ ಜನರಿಗೆ ನಂಬಕ್ಕೆ ಕಷ್ಟ. I want to share one more thing today to help you to enter into the rest. ಇವತ್ತು ನಿಮ್ಗೆ ಇನ್ನೊಂದು ವಿಷಯವನ್ನು ಕಲಿಸ್ತೇನೆ. ಆ ವಿಷಯವು ನೀವು ವಿಶ್ರಾಂತಿಯೊಳಗೆ ಪ್ರವೇಶ ಮಾಡುವಂತೆ ಸಹಾಯ That ಮಾಡ್ತದೆ. is God's unconditional love. ಅದು ಏನು ಅಂದ್ರೆ ದೇವರ ಷರತ್ತಿಲ್ಲದಂತ ಪ್ರೀತಿ. God has supplied everything for you by grace. ದೇವರು ನಿಮ್ಗಾಗಿ ಎಲ್ಲವನ್ನು ತನ್ನ ಕೃಪೆಯ ಮೂಲಕ ಒದಗಿಸಿದ್ದಾನೆ. It is because of His love, and His love is unconditional. ಅದು ಆತನ ಕೃಪೆಯಿಂದಲೇ, ಆತನ ಪ್ರೀತಿಯಿಂದಲೇ. ಆತನ ಪ್ರೀತಿಯು ಷರತ್ತಿಲ್ಲದಾಗಿದೆ. It is very important to understand love provides everything. ನೀವು ಅರ್ಥ ಮಾಡ್ಕೊಳ್ಬೇಕು ಏನಂದ್ರೆ ಪ್ರೀತಿಯು ಎಲ್ಲವನ್ನು If ಒದಗಿಸುತ್ತದೆ. you don't understand God's love, it will be very difficult for you to enjoy or receive the blessings of God. ನೀವು ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ದೇವರ ಆಶೀರ್ವಾದಗಳನ್ನು ಸ್ವೀಕಾರ ಮಾಡ್ಕೊಳ್ಳೋದು ಮತ್ತು ಆನಂದಿಸುವುದು ಬಹಳ ಕಷ್ಟ. Hallelujah. Hallelujah. Please turn your Bible to 1 John.
ನಿಮ್ಮ ಸತ್ಯವೇದವನ್ನು ಮೊದಲನೇ ಯೋಹಾನನ ಪುಸ್ತಕಕ್ಕೆ ತಿರುಗಿಸಿ 4th chapter. 4ನೇ ಅಧ್ಯಾಯ We'll read verse 9. 9ನೇ ವಾಕ್ಯ ಓದ್ಕೊಳ್ಳೋಣ. 1 John 4:9. ಮೊದಲನೇ ಯೋಹಾನ 4ನೇ ಅಧ್ಯಾಯ 9ನೇ ವಾಕ್ಯ. In this was manifested the love of God towards us, because God has sent His only begotten Son into the world that we might live through Him. ನಾನು ಓದ್ತೇನೆ ಕೇಳ್ರಿ. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿ ಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. Hallelujah. Hallelujah. God wants you to live. ದೇವರು ಬಯಸ್ತಾನೆ ನೀವು ಜೀವಿಸಬೇಕು ಅಂತ. God wants you to live comfortably. ನೀವು ಆರಾಮಾಗಿ ಜೀವಿಸಬೇಕು ಅಂತ ಬಯಸ್ತಾರೆ. God wants you to have success, flourish in life. ನೀವು ಯಶಸ್ಸನ್ನು ಪಡೆದುಕೊಂಡು ಜೀವನದಲ್ಲಿ ಮೇಲ್ ಬರಬೇಕು ಅಂತ ಆತನ ಬಯಸ್ತಾನೆ. He demonstrated His love by sending His own Son. ತನ್ನ ಸ್ವಂತ ಮಗನನ್ನು ಕಳಿಸುವುದರ ಮೂಲಕ ತನ್ನ ಪ್ರೀತಿಯನ್ನು ಆತನು ತೋರ್ಪಡಿಸಿದ. He died on the cross. ಆತನು ಶಿಲುಬೆ ಮೇಲೆ ಸತ್ತ. He prepared everything for you. ನಿಮಗಾಗಿ ಎಲ್ಲವನ್ನು ಆತನು ಸಿದ್ಧ ಮಾಡಿದ. You know, we earthly fathers, we plan so much for our children. ನಾವು ಭೂಲೋಕದ ತಂದೆಗಳು ನಮ್ಮ ಮಕ್ಕಳಿಗಾಗಿ ಬಹಳಷ್ಟು ವಿಷಯಗಳನ್ನು ಯೋಚನೆ ಹಾಕ್ತೇವೆ. My daughter got an admission in another city. ನನ್ನ ಮಗಳಿಗೆ ಬೇರೆ ಪಟ್ಟಣದಲ್ಲಿ ಅಡ್ಮಿಷನ್ ಆಯ್ತು. I encourage so many people. How is a hostel? How is a college? How they teach? What food they give? Everything I encourage. ನಾನ್ ಬಹಳಷ್ಟು ಜನರಿಗೆ ಹೋಗಿ ಕೇಳ್ತಾ ಇದ್ದೆ, ಕಾಲೇಜ್ ಹೇಗಿದೆ, ಊಟ ಹೇಗಿದೆ, ಹಾಸ್ಟೆಲ್ ಹೇಗಿದೆ, ಎಲ್ಲವನ್ನು ನಾನು ಚರ್ಚೆ ಮಾಡಿ ಕೇಳಿದೆ. And my wife said, I have to come. When she goes, I have to come and see the hostel. ಮತ್ತೆ ನನ್ನ ಹೆಂಡತಿ ಹೇಳ್ತಾಳೆ, ಅವಳು ಮೊದಲನೇ ಸಲ ಹೋಗುವಾಗ ನಾನು ಜೊತೆಯಲ್ಲಿ ಬರ್ಬೇಕು, ನಾನ್ ಕೂಡ ಹಾಸ್ಟೆಲ್ ನೋಡ್ಬೇಕು. I want to make sure everything what she needs is provided on the day one. ಅವಳು ಹೇಳ್ತಾಳೆ, ಮೊದಲನೇ ದಿನದಲ್ಲಿಯೇ ಅವಳಿಗೆ ಬೇಕಾಗಿರುವಂತ ಎಲ್ಲವೂ ಸಿಗ್ಬೇಕು ಅವಳಿಗೆ, ಅದಕ್ಕಾಗಿ ನಾನು ನೋಡ್ಕೊಳ್ತೇನೆ. What she needs, we have planned, we went there, we said, we purchased everything, set everything and given so that she can live comfortably. ಅವಳಿಗೆ ಬೇಕಾಗಿರುವಂತ ವಿಷಯಗಳನ್ನು ನಾವೆಲ್ಲರೂ ಹೋಗಿ ಹುಡುಕಿ ಖರೀದಿ ಮಾಡ್ಕೊಂಡು ಕೊಟ್ಟಿದ್ವಿ. ಯಾಕೆ ಅಂದ್ರೆ ಅವಳು ಆರಾಮಾಗಿ ಇರ್ಬೇಕು ಅಂತ. Because we love her. ಯಾಕೆ ಅಂದ್ರೆ ನಾವು ಅವಳಿಗೆ ಪ್ರೀತಿಸ್ತೇವೆ. And Heavenly Father loves you. ಮತ್ತೆ ತಂದೆಯಾದ ದೇವರು ಕೂಡ ನಿಮ್ಮನ್ನು ಪ್ರೀತಿಸ್ತಾನೆ. He has sent you to this earth. ಆತನು ನಿಮ್ಮನ್ನು ಈ ಭೂಮಿಗೆ ಕಳಿಸಿದ್ದಾನೆ. Now you should not scratch your head and think what I should do for my life, what I should do for my job. ಈಗ ನೀವು ನಿಮ್ ತಲೆ ತಿರ್ಕೊಂಡು ಬಡ್ಕೊಂಡು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋದೇ ಬೇಕಾಗಿಲ್ಲ. So He demonstrated His love by giving His own Son. ತನ್ನ ಸ್ವಂತ ಮಗನನ್ನು ಕೊಡುವುದರ ಮೂಲಕ ಆತನು ತನ್ನ ಪ್ರೀತಿಯನ್ನು Some ತೋರ್ಪಡಿಸಿದ. people tell me God doesn't love me. ಕೆಲವು ಜನರು ಹೇಳ್ತಾರೆ ದೇವ್ರು ನನ್ನ ಪ್ರೀತಿ ಮಾಡಲ್ಲ. You should understand God's love is not like man's love. ಒಂದ್ ಮಾತು ಅರ್ಥ ಮಾಡ್ಕೊಳ್ಬೇಕು ಏನಂದ್ರೆ, ದೇವರ ಪ್ರೀತಿ ಮನುಷ್ಯನ ಪ್ರೀತಿ ಹಾಗೆ ಇಲ್ಲ. God has not started loving you from your date of birth, from the day you are born. ನೀವು ಹುಟ್ಟಿದ ದಿನದಿಂದ ದೇವ್ರು ನಿಮ್ಮನ್ನು ಪ್ರೀತಿ ಮಾಡಿದ್ದು ಶುರು ಮಾಡ್ಲಿಲ್ಲ. Jeremiah says, God says, I have loved you with the everlasting love. ಯೆರೆಮೀಯದಲ್ಲಿ ದೇವ್ರು ಹೇಳ್ತಾನೇನಂದ್ರೆ, ನಾನು ನಿಮ್ಮನ್ನು ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿ ಮಾಡ್ತೇನೆ. Before He created the world, He loved you. ಭೂಮಿಯನ್ನು ನಿರ್ಮಿಸುವ ಮುಂಚೆನೆ ಆತ ನಿಮ್ಮನ್ನು ಪ್ರೀತಿಸ್ತಾ ಇದ್ದ. His love is permanent, unfailing and eternal. ಆತನ ಪ್ರೀತಿಯು ಶಾಶ್ವತವಾಗಿದೆ, ಎಂದಿಗೂ ನಿರಂತರಕ್ಕೂ ಇರುವಂತದಾಗಿದೆ, ಸೋತು ಹೋಗದ ಪ್ರೀತಿ. And because He loved you, He had kept a beautiful plan, prosperous plan for your life. ಮತ್ತೆ ಆತನು ನಿಮ್ಮನ್ನು ಪ್ರೀತಿಸಿರುವ ಕಾರಣ ನಿಮಗಾಗಿ ಸುಂದರವಾಗಿರುವಂತ ಅಭಿವೃದ್ಧಿಯ ಯೋಜನೆಯನ್ನು ಇಟ್ಟಿದ್ದಾನೆ. How to know God loves me? ದೇವ್ರು ನಾನು ಪ್ರೀತಿ ಮಾಡ್ತಾರೆ ಅಂದ್ರೆ ನನಗೆ ಹೇಗೆ ಗೊತ್ತಾಗ್ಬೇಕು? He demonstrated His love by giving His own Son for you and me. ತನ್ನ ಸ್ವಂತ ಮಗನನ್ನು ನಿಮಗಾಗಿ ನಮಗಾಗಿ ಕೊಡುವುದರ ಮೂಲಕ ತನ್ನ ಪ್ರೀತಿಯನ್ನು He ತೋರ್ಪಡಿಸಿದ. came and died on the cross. ಯೇಸು ಶಿಲುಬೆ ಮೇಲೆ ಬಂದು ಸತ್ತ. There is no need for Him to die. He was there in the heaven. ಆತನು ಬಂದು ಸಾಯುವುದು ಬೇಕೇ ಆಗಿರಲಿಲ್ಲ, ಯಾಕಂದ್ರೆ ಆತನು ಅವಾಗಲೇ ಪರಲೋಕದಲ್ಲಿ ಇದ್ದ. He sent His own Son for us. ತನ್ನ ಸ್ವಂತ ಮಗನನ್ನು ನಮಗಾಗಿ ಕಳಿಸಿದ. Why? ಯಾಕೆ? We might live through Him. ಯಾಕೆಂದ್ರೆ ನಾವು ಆತನ ಮೂಲಕ We ಜೀವಿಸುವಂತೆ should have a good life. ನಿಮಗೂ ಒಂದು ಒಳ್ಳೆ ಜೀವನ You should ಇರಬೇಕು. have a life in abundance. ನಿಮಗೂ ಸಮೃದ್ಧಿಯಲ್ಲಿ ಜೀವನ ಇರಬೇಕು. Hallelujah. Hallelujah. Nowadays people go on feelings.
ಈಗಿನ ಕಾಲದಲ್ಲಿ ಜನರು ಅನಿಸಿಕೆಗಳ ಮೇಲೆ ಹೋಗ್ತಾರೆ. Sometimes they said, I don't think God loves me. I don't feel God loves me. ಕೆಲವೊಂದ್ಸಲ ಹೇಳ್ತಾರೆ, ದೇವ್ರ ನನ್ನ ಪ್ರೀತಿ ಮಾಡ್ತಾರೋ ಇಲ್ಲೋ, ನನಗೆ ದೇವ್ರ ಪ್ರೀತಿ ಮಾಡಲ್ಲ ಅಂತ ಅನಿಸ್ತದೆ, ದೇವ್ರ ನೋಡ್ತಾ ಇಲ್ಲ ಅಂತ ಅನಿಸ್ತದೆ. Your feeling doesn't matter. ನಿಮ್ಮ ಅನಿಸಿಕೆಗಳು ದೇವರಿಗೆ ಪರವಾಗಿಲ್ಲ. What he has done stands. That is the truth. ಯಾಕೆಂದ್ರೆ ಆತನು ಏನ್ ಮಾಡಿದ್ದಾನೋ ಅದು ನಿಲ್ತದೆ, ಅದೇ ಸತ್ಯವಾಗಿದೆ. He loved you. He gave his son for you. ಆತ ನಿಮ್ಮನ್ನು ಪ್ರೀತಿಸಿದ, ತನ್ನ ಮಗನನ್ನು ನಿಮಗಾಗಿ ಕೊಟ್ಟ. Hallelujah. Hallelujah. You know, when some people get married, ಯಾವಾಗ ಜನರಿಗೆ ಮದ್ವೆ ಆಗ್ತದೋ, when they come out, we ask them, how do you feel? ಮದ್ವೆ ಆದ್ಮೇಲೆ ಹೊರಗಡೆ ಬಂದಾಗ ನಾವು ಕೇಳ್ತೇವೆ, ಹೇಗ್ ಅನಿಸ್ತಾ ಇದೆ? I don't feel I am married. ಅವ್ರು ಹೇಳ್ತಾರೆ, ನನ್ಗೆ ಮದ್ವೆ ಆಗಿದೆ ಅಂತ ಅನಿಸ್ತಾನೆ ಇಲ್ಲ. But that doesn't matter. You are married. It is established fact. You are married. ಅನ್ಸ್ತದೋ ಅನ್ಸಲ್ವೋ ಅದು ಮುಖ್ಯನೇ ಇಲ್ಲ, ಯಾಕಂದ್ರೆ ಮದ್ವೆ ಆಗ್ಬಿಟ್ಟಿದೆ, ನಿಮ್ಮ ಮದ್ವೆ ಆಗಿದೆ. Once you made vows and declared, your marriage is over. ನೀವು ವಾಗ್ದಾನಗಳನ್ನು ಮಾಡಿದಾಗ ಮದುವೆಯು ಅಲ್ಲಿ ನಿರ್ಮಿಸಲ್ಪಟ್ಟಿದ ಮೇಲೆ ಮದುವೆ ಆಯ್ತು. When you go back, your wife will be there in the house. ಮನೆಗೆ ಹೋದಾಗ ನಿನ್ನ ಹೆಂಡತಿ ಕಾಯ್ತಾ ಇರ್ತಾಳೆ. Hallelujah. Hallelujah. You cannot go on your feelings. ನೀವು ನಿಮ್ಮ ಅನಿಸಿಕೆಗಳ ಮೇಲೆ ಹೋಗಕ್ಕಾಗಲ್ಲ. Some people say, we don't feel the presence of God today. ಕೆಲವು ಜನರು ಹೇಳ್ತಾರೆ, ಇವತ್ತು ದೇವರ ಪ್ರಸನ್ನತೆ ಅನಿಸ್ತಾನೆ ಇಲ್ಲ. I don't think God loves me because God has not come. ಕೆಲವು ಜನರು ಹೇಳ್ತಾರೆ, ದೇವರು ಇಲ್ಲಿ ಇಳಿದು ಬರ್ಲಿಲ್ಲ, ಅದಕ್ಕಾಗಿ ನನಗೆ ಅನಿಸ್ತದೆ ದೇವರು ನನ್ನನ್ನು ಪ್ರೀತಿ ಮಾಡಲ್ಲ. I remember one evangelist, he told me, I want the keyboard, only then God's presence will come. ಒಬ್ಬ ಸುವಾರ್ತಿಕ ನನಗೆ ಹೇಳಿದ ಏನಂದ್ರೆ, ನನ್ಗೆ ಕೀಬೋರ್ಡ್ ಬಾರಿಸೋನು ಬೇಕು, ಆವಾಗ ಮಾತ್ರ ದೇವ್ರ ಪ್ರಸನ್ನತೆ ಬೆಳೀತು. Compulsory I want keyboard, only then God's presence can be released. ಕಡ್ಡಾಯವಾಗಿ ಕೀಬೋರ್ಡ್ ಬಾರಿಸಲೇಬೇಕು, ಆವಾಗಲೇ ದೇವ್ರ ಪ್ರಸನ್ನತೆ ಇಳಿದು ಬರ್ತದೆ. God's presence is not limited to keyboard and drums. ದೇವರ ಪ್ರಸನ್ನತೆಯು ಕೀಬೋರ್ಡ್ ಗಳಿಗೆ, ಡ್ರಮ್ಸ್ ಗಳಿಗೆ ಅಷ್ಟೇ ಮಿತಿ ಆಗಿಲ್ಲ. Where 2 or 3 gathered in my name, I will be there. ದೇವ್ರು ಹೇಳ್ತಾನೆ, ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಸೇರಿ ಬರ್ತಾರೋ ನಾನು ಅವರ ಮಧ್ಯದಲ್ಲಿ ಇರ್ತೇನೆ. His presence is there. ಆತನ ಪ್ರಸನ್ನತೆ ಇದೆ. Whether we feel or not, His presence is there. ನಮ್ಗೆ ಅನಿಸ್ತದೋ ಅನ್ಸಲ್ವೋ, ಆದ್ರೂ ಆತನ ಪ್ರಸನ್ನತೆ ಇದೆ. Matthew 20th chapter verse 20, He says, I am with you always. ಮತ್ತಾಯ 28ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ನಾನು ನಿಮ್ಮ ಜೊತೆ ಯಾವಾಗಲೂ ಇದ್ದೇನೆ. My Jesus is with me always. ನನ್ನ ಯೇಸು ಯಾವಾಗಲೂ ನನ್ನ ಸಂಗಡ ಇದ್ದಾನೆ. Whether I feel or not. ನಂಗೆ ಅನ್ಸ್ತದೋ ಅನ್ಸಲ್ವೋ. I am not against feeling. ನೋಡ್ರಿ, ನಾನು ಅನಿಸಿಕೆಗಳ ವಿರುದ್ಧವಾಗಿ ಇಲ್ಲ. But I don't believe my feeling. ಆದ್ರೆ ನಾನು ನನ್ನ ಅನಿಸಿಕೆಗಳನ್ನು ನಂಬುವುದಿಲ್ಲ. God loves you, my friend. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. His love provided everything for you. ಆತನ ಪ್ರೀತಿಯು ನಿಮಗಾಗಿ ಎಲ್ಲವನ್ನು ಒದಗಿಸಿದೆ. Some people say, if I commit a sin, whether God will get angry on me. ಕೆಲವು ಜನರು ಕೇಳ್ತಾರೆ, ನಾನು ಪಾಪ ಮಾಡಿದ್ರೆ ದೇವರಿಗೆ ನನ್ನ ಮೇಲೆ ಸಿಟ್ಟಾಗ್ತದಾ? Please turn your Bible to book of Romans 5th chapter. We'll read verse 8 and 9. ನಿಮ್ಮ ಸತ್ಯವೇದವನ್ನು ರೋಮಪುರದವರಿಗೆ 5ನೇ ಅಧ್ಯಾಯಕ್ಕೆ ತಿರುಗಿಸಿ ನಾವು 8-9 ಓದ್ಕೊಳ್ಳೋಣ. Book of Romans, ರೋಮ 5ನೇ ಅಧ್ಯಾಯ 5th chapter, verse 8 and 9. Very important verse. ಬಹಳ ಮುಖ್ಯವಾಗಿರುವ ವಾಕ್ಯ, ರೋಮ 5ನೇ ಅಧ್ಯಾಯ 8-9. But God commended His love toward us in that while we were yet sinners, Christ died for us. Much more than being now justified by His blood, we shall be saved from wrath through Him. ರೋಮ 5ನೇ ಅಧ್ಯಾಯ 8-9 ಓದ್ತೇನೆ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ತೋರ್ಪಡಿಸಿದ್ದಾನೆ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ. Let's spend some time here in verse 8 and 9. ನಾವು ಈ 2 ವಾಕ್ಯಗಳಲ್ಲಿ ಸ್ವಲ್ಪ ಸಮಯ ಕಳೆಯೋಣ. God demonstrated His love towards us. ದೇವರು ತನ್ನ ಪ್ರೀತಿಯನ್ನು ನಮ್ಮ ಕಡೆ ತೋರಿಸಿದ. One version says, God showed His love towards us. ಇನ್ನೊಂದ್ ಕಡೆ ಹೇಳ್ತಿದೆ, ದೇವರು ಅದನ್ನು ನಮ್ಮ ಕಡೆ ಪ್ರಕಟಿಸಿದ. When He showed the love, ಯಾವಾಗ ತೋರ್ಸದ? we were yet sinners, Christ died for us. ನಾವು ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನು ನಮಗಾಗಿ ಸತ್ತ. I was not a born Christian. ನಾನು ಹುಟ್ಟಿದಾಗಿಂದಲೇ ಕ್ರೈಸ್ತವನಾಗಿರ್ಲಿಲ್ಲ. My background was different. ನಾನು ಬೇರೆ ಹಿನ್ನೆಲೆಯಿಂದ ಬಂದಿದ್ದೇನೆ. Still Christ died for me. ಆದರೂ ಕ್ರಿಸ್ತನು ನನಗಾಗಿ ಸತ್ತ. God demonstrated His love
by dying on the cross. ಶಿಲುಬೆ ಮೇಲೆ ಸಾಯುವುದರ ಮೂಲಕ ದೇವರು ತನ್ನ ಪ್ರೀತಿಯನ್ನು ತೋರ್ಪಡಿಸಿದ್ದಾನೆ. Hallelujah. 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 Then verse 9 he says, 9ನೇ ವಾಕ್ಯದಲ್ಲಿ ಹೇಳ್ತಾನೆ, much more than that, being now justified by his blood, we shall be saved from wrath through him. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ಎಷ್ಟೋ ನಿಶ್ಚಯವಲ್ಲವೇ. Hallelujah. Hallelujah. Much more than that. ಅದಕ್ಕಿಂತ ಎಷ್ಟೋ ಹೆಚ್ಚಿನದಾಗಿ, That time I was a sinner. ಅವಾಗ ನಾನು ಪಾಪಿ ಆಗಿದ್ದೆ. God showed his love by dying on the cross. ಶಿಲುಬೆ ಮೇಲೆ ಸಾಯುವುದರ ಮೂಲಕ ದೇವರು ತನ್ನ ಪ್ರೀತಿಯನ್ನು Now ತೋರಿಸಿದ. much more than he is doing for me. ಅದಕ್ಕಿಂತ ಹೆಚ್ಚಿನದಾಗಿ ಆತನು ಇವಾಗ ನನ್ಗಾಗಿ ಮಾಡ್ತಾ What he ಇದ್ದಾನೆ. has done much more? ಏನು ಹೆಚ್ಚಿನದಾಗಿ ಮಾಡಿದ್ದಾನೆ? Now he has justified me by his blood. ಇವಾಗ ತನ್ನ ರಕ್ತದ ಮೂಲಕ ನನ್ನನ್ನು ನೀತಿವಂತನಾಗಿ ಮಾಡಿದ್ದಾನೆ. Hallelujah. Hallelujah. That time I was a sinner. ಅವಾಗ ನಾನು ಪಾಪಿ ಆಗಿದ್ದೆ. I don't know who is he. ಆತನು ಯಾರು ಅಂತ ನಾನು ತಿಳಿದಿರ್ಲಿಲ್ಲ. Yet he loved me. ಆದರೂ ಆತನು ನನ್ನನ್ನು ಪ್ರೀತಿಸಿದ. He showed his love to me. ತನ್ನ ಪ್ರೀತಿ ನನ್ನ ಕಡೆ ತೋರಿಸಿದ. Dying for me. ನನಗಾಗಿ ಸಾಯುವುದರ ಮೂಲಕ. Now much more than that. ಇವಾಗ ಎಷ್ಟೋ ಹೆಚ್ಚಿನದಾಗಿ I am justified by his blood. ಆತನ ರಕ್ತದ ಮೂಲಕ ನಾನು ನೀತಿವಂತನಾಗಿದ್ದೇನೆ. Means ಅದರ ಅರ್ಥ ಏನಂದ್ರೆ, just as if I have not committed any sin. ನಾನು ಪಾಪ ಮಾಡಿರದ ಹಾಗೇನೆ. That time I was a sinner. ಅವಾಗ ನಾನು ಪಾಪಿ ಆಗಿದ್ದೆ. Now I am not a sinner. ಇವಾಗ ನಾನು ಪಾಪಿ ಅಲ್ಲ. Now I am justified child of God. ಇವಾಗ ನೀತಿವಂತನಾಗಿರುವಂತ ದೇವರ ಮಗು ಆಗಿದ್ದೇನೆ. You know, in the examinations we give grace mark for the children to pass. ನಿಮ್ಗೆ ಗೊತ್ತಾ, ಎಕ್ಸಾಮ್ ನಲ್ಲಿ ಮಕ್ಕಳು ಪಾಸ್ ಆಗ್ಬೇಕು ಅಂತ ನಾವು ಕೆಲವೊಂದ್ಸಲ ಕೃಪೆ ಅಂಕ ಅಂತ ಎಕ್ಸ್ಟ್ರಾ ಹಾಕ್ತೇವೆ. I worked in school as a teacher. ನಾನು ಸ್ಕೂಲ್ ಅಲ್ಲಿ ಟೀಚರ್ ಆಗಿ ಕೆಲಸ Sometimes ಮಾಡಿದ್ದೆ. they say 2 marks, 3 marks, okay, put grace. ಕೆಲವೊಂದ್ಸಲ 2 ಅಥವಾ 3 ಮಾರ್ಕ್ಸ್ ಇಂದ ಫೇಲ್ ಆಗ್ತಾ ಇದ್ರೆ ಅವ್ರು ಹೇಳ್ತಾರೆ ಸುಮ್ನೆ ಮಾರ್ಕ್ಸ್ ಹಾಕಿ So ಪಾಸ್ that ಮಾಡು. they will go to next class. ಅವರು ಮುಂದಿನ ಕ್ಲಾಸ್ಗೆ ಹೋಗುವಂತೆ. You know what grace God has given us? ನಿಮ್ಗೆ ಗೊತ್ತಾ ದೇವ್ರು ಎಂತ ಕೃಪೆ ನಮ್ ಕೊಟ್ಟಿದ್ದಾನೆ? Not 1 mark, 2 mark. 1 ಮಾರ್ಕ್ 2 ಮಾರ್ಕ್ ಅಷ್ಟೇ ಅಲ್ಲ. Even if you are 0, he adds 100. He makes you perfect. He makes you a topper in the life. ನೀವು 0 ಆಗಿದ್ರೂ ಕೂಡ ನಿಮಗೆ ಆತನು 100 ಸೇರಿಸ್ತಾನೆ. ನೀವು ಪರಿಪೂರ್ಣರಾಗಿರುವಂತೆ ಮತ್ತು ಉತ್ತಮದಲ್ಲಿರುವಂತೆ. Why? ಯಾಕೆ? We shall be saved from God's wrath through Christ. ಯಾಕೆಂದರೆ ಕ್ರಿಸ್ತನ ಮೂಲಕ ದೇವರ ಕೋಪವನ್ನು ತಪ್ಪಿಸಿಕೊಳ್ಳುವುದಕ್ಕೆ. You know, in NLT verses, it's God's condemnation. ಬೇರೆ ತರ್ಜುಮೆಯಲ್ಲಿ ಹೇಳ್ತಿದೆ ದೇವರ ಖಂಡನೆಯನ್ನು We will be ತಪ್ಪಿಸಿಕೊಳ್ಳುವುದು. saved from God's anger now. ನಾವು ದೇವರ ಕೋಪದಿಂದ ತಪ್ಪಿಸಿಕೊಳ್ತೇವೆ. Because I am justified child of God, there is no sin in me. Wrath of God cannot come upon me. ನಾನು ದೇವರ ನೀತಿವಂತನಾಗಿರುವಂತ ಮಗು ಆಗಿದ್ರೆ ದೇವರ ಕೋಪವು ದೇವರ ಖಂಡನೆಯು ನನ್ನ ಮೇಲೆ ಬರುವುದಿಲ್ಲ. Some people preach God is a consuming fire. ಕೆಲವು ಜನರು ಸಾರ್ತಾರೆ ದೇವರು ದಹಿಸುವಂತ ಅಗ್ನಿಯಾಗಿದ್ದಾನೆ. But I am saved from his anger through Christ Jesus. ಆದರೆ ಯೇಸು ಕ್ರಿಸ್ತನ ಮೂಲಕ ನಾನು ಆತನ ಕೋಪದಿಂದ ತಪ್ಪಿಸಿಕೊಂಡಿದ್ದೇನೆ. Say, I am saved from God's anger through Jesus Christ. ಜೀಸಸ್ ಕ್ರೈಸ್ಟ್. ನನ್ನಿಂದ ಹೇಳ್ರಿ, ನಾನು ಯೇಸು ಕ್ರಿಸ್ತನ ಮೂಲಕ ದೇವರ ಕೋಪದಿಂದ ಕಾಪಾಡಲ್ಪಟ್ಟಿದ್ದೇನೆ. How it is possible, brother? ನೀವು ಕೇಳ್ತೀರಾ ಹೇಗೆ ಅದು ಸಾಧ್ಯ So much sin we are committing. ನಾವ್ ಎಷ್ಟೋ ಪಾಪ ಮಾಡ್ತೇವೆ. I'll show you a scripture for you. ನಾನ್ ನಿಮ್ಗಾಗಿ ಒಂದು ವಾಕ್ಯ ತೋರಿಸ್ತೇನೆ. Then you will know what type of man you are. ಅವಾಗ ನೀವು ಎಂತ ವ್ಯಕ್ತಿ ಅಂತ ನೀವು ತಿಳ್ಕೊಳ್ತೀರಾ. Turn your Bible to book of Colossians. ನಿಮ್ಮ ಸತ್ಯವೇದವನ್ನು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಗೆ ತಿರುಗಿಸಿ. First chapter. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ. We'll read verse 20, 21 and 22. ನಾವು 20, 21, 22ನೇ ವಾಕ್ಯ ಓದ್ತೇವೆ. And having made peace through the blood of his cross, by him to reconcile all things unto himself, by him I say, whether there be things in earth or things in heaven, and you that were sometime alienated enemies in your mind by wicked works, yet now he has reconciled in the body of his flesh through death to present you holy, unblameable, unreprovable in his sight. 20ನೇ ವಾಕ್ಯದಿಂದ ಓದ್ತೇನೆ, ಕೇಳ್ರಿ.
ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನು ಮಾಡುವವರಾಗಿ ದ್ವೇಷ ಮನಸ್ಸುಳ್ಳವರು ಆಗಿದ್ದರು. ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನ ಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. Amen. Here the Bible says he shed his blood on the cross. ಇಲ್ಲಿ ಸತ್ಯವೇದ ಹೇಳ್ತಿದೆ, ಆತನು ಶಿಲುಬೆಯ ಮೇಲೆ ರಕ್ತವನ್ನು ಸುರಿಸಿದ. He has reconciled some people to himself as his own descendants. ತನ್ನ ಸ್ವಂತ ಜನರಾಗಿ ಅಂದ್ರೆ ಸ್ವಂತ ವಂಶದವರಾಗಿ ಸ್ವಲ್ಪ ಜನರನ್ನು ಸಂಧಾನ ಪಡಿಸಿಕೊಂಡಿದ್ದಾನೆ. Then it says in verse 21, that time you were enemies in your mind, you were away from God. 21ನೇ ವಾಕ್ಯದಲ್ಲಿ ಹೇಳ್ತಾನೆ, ಆ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ನೀವು ವೈರಿಗಳಾಗಿದ್ರಿ. Hallelujah. That time means before born again. ಆ ಕಾಲ ಅಂದ್ರೆ ಯಾವ ಕಾಲ? ಅದು ಯೇಸುವನ್ನು ಸ್ವೀಕಾರ ಮಾಡ್ಕೊಂಡಿರುವ ಮುಂಚೆ. All of you show your finger like this. ಎಲ್ರು ನಿಮ್ಮ ಕೈಗಳನ್ನು ಹೀಗೆ ತೋರಿಸಿ, ಬೆರಳನ್ನು Say ತೋರಿಸಿ that time. ಹೇಳ್ರಿ, ಹಿಂದಿನ ಕಾಲ. That time I was enemy. ಆ ಕಾಲ ನಾನು ವೈರಿ ಆಗಿದ್ದೆ. That time I was away from God. ಆ ಕಾಲ ನಾನು ದೇವರಿಂದ ದೂರ ಇದ್ದೆ. Hallelujah. Hallelujah. That time only God loved you. ಆ ಕಾಲದಲ್ಲಿಯೇ ದೇವರು ನಿಮ್ಮನ್ನು ಪ್ರೀತಿ ಮಾಡಿದ. That time only God showed his love towards you by sending his own son. ಸ್ವಂತ ಮಗನನ್ನು ಕಳಿಸಿ ನಿಮ್ಮನ್ನು ತನ್ನ ಪ್ರೀತಿಯನ್ನು ತೋರಿಸಿದ. Now what happened? ಇವಾಗ ಏನಾಗಿದೆ? Show your fingers now. ಬೆರಳು ತೋರಿಸ್ರಿ. ಈಗ Now I am reconciled with God. ಈಗ ನಾನು ದೇವರೊಟ್ಟಿಗೆ ಸಂಧಾನ ಪಡಿಸಿಕೊಂಡಿದ್ದೇನೆ. How I am reconciled? ನಾನು ಹೇಗೆ ಸಂಧಾನ ಪಡಿಸಿಕೊಂಡಿದ್ದೇನೆ? Through the death of his body. ಆತನ ದೇಹದ ಮರಣದ ಮೂಲಕ. Because Jesus died on the cross. ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಿರುವ ಕಾರಣ, Through the death of his body. ತನ್ನ ದೇಹದ ಮರಣದ ಮೂಲಕ Now ಈಗ I am holy, ನಾನು ಪರಿಶುದ್ಧನು, unblameable, ನಿರ್ದೋಷಿಯು, unreprovable ನಿಷ್ಕಲಂಕನು in God's sight. ದೇವರ ದೃಷ್ಟಿಯಲ್ಲಿ ಆಗಿದ್ದೇನೆ. Hallelujah. Hallelujah. Say in English. ನನ್ನಿಂದ ಹೇಳ್ರಿ. Through the death of his body, now I am holy, unblameable, unreprovable in God's sight. ನನ್ನಿಂದ ಹೇಳ್ರಿ. ದೇವರ ದೃಷ್ಟಿಯಲ್ಲಿ ಯೇಸುವಿನ ಶರೀರದ ಮರಣದ ಮೂಲಕ ನಾನು ಪರಿಶುದ್ಧನು, ನಿರ್ದೋಷಿಯು, ನಿರಪರಾಧಿಯೂ ಆಗಿದ್ದೇನೆ. When God sees you today, he is not seeing you as a sinner. ಇವಾಗ ದೇವರು ನಿಮ್ಮ ನೋಡ್ತಾ ಇರ್ಬೇಕಾದ್ರೆ ಪಾಪಿಯಾಗಿ ನೋಡ್ತಾ ಇಲ್ಲ. The blood of Jesus has washed you, ಯೇಸುವಿನ ರಕ್ತ ನಿಮ್ಮನ್ನು ಶುದ್ಧಿ ಮಾಡಿದೆ, justified you so much. ಇಷ್ಟು ಶುದ್ಧಿ ಮಾಡಿದೆ. Now you are holy. ನೀವು ಪರಿಶುದ್ಧರು. No one can blame you. ನಿಮ್ಮ ಮೇಲೆ ಯಾರು ದೋಷಿಸಕ್ಕಾಗಲ್ಲ. No man can blame you. ಯಾವ ಮನುಷ್ಯನು ನಿಮ್ಮನ್ನು ದೋಷಿಸಕ್ಕಾಗಲ್ಲ. Hallelujah. Hallelujah. That's why you are saved from his wrath. ಆದ ಕಾರಣವೇ ನೀವು ಆತನ ಕೋಪದಿಂದ ಕಾಪಾಡಿಸಲ್ಪಟ್ಟಿದ್ದೀರಾ. God's anger cannot come on you. ದೇವರ ಕೋಪವು ನಿಮ್ಮ ಮೇಲೆ When he ಬರಕ್ಕಾಗಲ್ಲ. sees you, ನಿಮ್ಮ ನೋಡಿದಾಗ he sees you through the death of his body, through the death of Lord Jesus Christ. ಯೇಸುವಿನ ಮರಣದ ಮೂಲಕ ನಿಮ್ಮನ್ನು ನೋಡ್ತಾನೆ. This is good news, my friend. ಇದು ಶುಭ ಸಂದೇಶವಾಗಿದೆ. This is good news. ಇದೇ ಶುಭ ಸಂದೇಶ. Always I give this illustration. ನಾನು ಯಾವಾಗ್ಲೂ ಈ ಉದಾಹರಣೆಯನ್ನು ಹೇಳ್ತೇನೆ. When I started a church long time back, one man came to me. ನಾನು ಬಹಳ ವರ್ಷಗಳ ಹಿಂದೆ ಸಭೆಯನ್ನು ಪ್ರಾರಂಭ ಮಾಡಿದಾಗ ಒಬ್ಬ ವ್ಯಕ್ತಿಯು ನನ್ನ ಹತ್ರ ಬಂದ್ರು. We prayed so much for his marriage. ಅವರ ಮದುವೆಗಾಗಿ ನಾವು ಎಷ್ಟು ಪ್ರಾರ್ಥನೆ At ಮಾಡಿದ್ವಿ. last his marriage is fixed. ಕೊನೆಯದಾಗಿ ಅವ್ರ ಮದುವೆ ಫಿಕ್ಸ್ ಆಯ್ತು. Now I have to solemnize his wedding. ಇವಾಗ ನಾನು ಅವರ ಮದುವೆ ಮಾಡಿಸ್ಬೇಕಾಯ್ತು. He came to me and said, I feel guilty to come to church and make vows. ಆ ವ್ಯಕ್ತಿ ಹೇಳ್ತಾರೆ, ನಾನು ಸಭೆಗೆ ಬಂದು ಮದುವೆಯ ವಾಗ್ದಾನಗಳನ್ನು ಹೇಳ್ಬೇಕು ಅಂದ್ರೆ ನನಗೆ ಖಂಡನೆ ಆಗ್ತಿದೆ. I said, what's your problem? ನಾನು ಕೇಳಿದೆ, ಸಮಸ್ಯೆ ಏನು? When I studied in 10th standard, when I did my SSLC, I wrote a love letter to one girl. ಆ ವ್ಯಕ್ತಿ ಹೇಳ್ತಾರೆ, ನಾನು 10ನೇ ಕ್ಲಾಸ್ ಓದುವಾಗ ಒಂದು ಹುಡುಗಿಗೆ ನಾನು ಲವ್ ಲೆಟರ್ ಬರ್ದೆ. I said, what happened?
ನಾನ್ ಕೇಳಿದೆ ಏನಾಯ್ತು? No, that girl went off. She is married. She has a children. ಅವನ್ ಹೇಳ್ತಾನೆ ಆ ಹುಡುಗಿ ಹೋಗ್ಬಿಟ್ಲು, ಆಕೆಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ. But so many years I'm feeling guilty in my heart. ಆದ್ರೆ ಆತನ್ ಹೇಳ್ತಾನೆ ಎಷ್ಟೋ ವರ್ಷಗಳಿಂದ ಆ ಖಂಡನೆ ನನ್ನ ಹೃದಯದೊಳಗಿದೆ. Now when I come and stand tomorrow to make a promise, that it comes in my mind again and again, I am not worthy to take part. ನಾಳೆ ನಾನು ಬಂದ್ಬಿಟ್ಟು ಸಭೆಯಲ್ಲಿ ವಾಗ್ದಾನಗಳನ್ನು ಹೇಳ್ಬೇಕು ಮದ್ವೆಗಾಗಿ ಅಂದ್ರೆ ಆ ಯೋಚನೆ ಪದೇ ಪದೇ ನನ್ನ ಹೃದಯದಲ್ಲಿ ಬರ್ತದೆ. I told him, ನಾನು ಆ ವ್ಯಕ್ತಿಗೆ ಹೇಳಿದೆ, when God sees you, ದೇವ್ರನ್ನ ನೋಡುವಾಗ He doesn't see you as a man who has written a love letter. ಲವ್ ಲೆಟರ್ ಬರ್ತಿರುವಂತ ಹುಡುಗ ಅಂತ ನೋಡಲ್ಲ. When He sees you, ನಿಮ್ಮ ನೋಡಿದಾಗ He sees you through the death of the body of Jesus Christ. ಯೇಸುವಿನ ಶರೀರದ ಮರಣದ ಮೂಲಕ ನಿಮ್ಮನ್ನು ನೋಡ್ತಾನೆ. You are holy. ನೀನು ಪರಿಶುದ್ಧನು, You are unblameable. ನೀನು ನಿರ್ದೋಷಿಯು, You are unreprovable. ನೀನು ನಿರಪರಾಧಿಯು. Maybe you have done a mistake. ನೀನ್ ಪಾಪ ಮಾಡಿರ್ಬೋದು, Maybe some mistake here and there. ಅಲ್ಲಿ ಇಲ್ಲಿ ಪಾಪ ಮಾಡಿರ್ಬೋದು, ತಪ್ಪು Just ಮಾಡಿರ್ಬೋದು. say God sorry. ದೇವರಿಗೆ ಹೇಳಿ ದೇವರಿಗೆ ಕ್ಷಮಿಸು. I have a good news, sir. ನಿಮ್ಗಾಗಿ ಶುಭ ಸಂದೇಶ You ಇದೆ. are not evaluated by the mistakes what you have done, by the how many kinds of sin you have overcome. No, not by that. You are merited by His death, because He died on the cross. You are holy, unblameable, unreprovable in God's sight. ನೀವು ಮಾಡಿರುವಂತ ತಪ್ಪುಗಳು ಅಥವಾ ನೀವು ಜಯಿಸಿರುವಂತ ಶೋಧನೆಗಳ ಮೇಲೆ ನೀವು ಯೋಗ್ಯರೋ ಇಲ್ವೋ ಅಂತ ನಿಮ್ಮನ್ನು ಅಲ್ಲಿ ಎಣಿಸುವುದಿಲ್ಲ. ಆದರೆ ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಮಾಡಿರುವಂತ ಕಾರ್ಯದ ಮೂಲಕ, ತನ್ನ ದೇಹದ ಮರಣದ ಮೂಲಕ ನೀವು ಪರಿಶುದ್ಧರಾಗಿ ಎಣಿಸಲ್ಪಟ್ಟಿದ್ದೀರಾ. Hallelujah. Hallelujah. Guilt will condemn a person. It will not allow a person to take rest. ಈ ಖಂಡನೆಯು ಒಬ್ಬ ವ್ಯಕ್ತಿಯನ್ನು ಬಹಳ ಅದು ಕೆಳಗೆ ಹಾಕ್ತಿದೆ, ಬಹಳ ತೊಂದರೆಗಳನ್ನು ಕೊಡ್ತಿದೆ, ವಿಶ್ರಾಂತಿಯೊಳಗೆ ಸೇರಿಸುವುದಿಲ್ಲ. Feel I am so useless, worthless. ನಾನು ಅಯೋಗ್ಯನು, ಕೆಲಸಕ್ಕೆ ಬಾರದವನು ಅಂತ ಅನಿಸಿಕೆಗಳು ಅನಿಸ್ತದೆ. I have a good news, sir. ನಿಮಗಾಗಿ ಶುಭ ಸಂದೇಶ. Grace provided holiness for you. ಕೃಪೆಯು ನಿಮಗಾಗಿ ಪರಿಶುದ್ಧತೆಯನ್ನು ಅನುಗ್ರಹಿಸಿದೆ, Made you righteous. ನಿಮ್ಮನ್ನು ನೀತಿವಂತರಾಗಿ You ಮಾಡಿಸಿದೆ. are free from guilt and condemnation. ನೀವು ಖಂಡನೆಯಿಂದ, ತಪ್ಪಿನ ಮನೋಭಾವನೆಯಿಂದ ಬಿಡುಗಡೆ ಹೊಂದಿದ್ದೀರಾ. When you believe it, you will have a real rest. ನೀವು ಇದನ್ನು ನಂಬಿದಾಗಲೇ ನಿಮಗೆ ನಿಜವಾದ ವಿಶ್ರಾಂತಿ ಸಿಗ್ತದೆ. Why He has done it? ಯಾಕೆ ಆತನು ಮಾಡಿದ? Because of His unconditional love. ಆತನ ಷರತ್ತಿಲ್ಲದಂತ ಪ್ರೀತಿಯ ಕಾರಣ. He doesn't see how much you have done, how much you are not done. Then He blesses you. ನೀವೆಷ್ಟು ಮಾಡಿದಿರೋ, ಎಷ್ಟು ಮಾಡಿಲ್ವೋ, ಇನ್ನೂ ಎಷ್ಟು ಉಳಿದಿದೆ ಅದನ್ನು ನೋಡಿ ನಿಮ್ಮನ್ನ ಆಶೀರ್ವಾದ ಮಾಡಲ್ಲ. Every blessing will come to your life. ಪ್ರತಿಯೊಂದು ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬರ್ತದೆ. Because He manifested His love by sending His own Son to die on the cross. ಶಿಲುಬೆ ಮೇಲೆ ತನ್ನ ಒಬ್ಬನೇ ಮಗನನ್ನು ಕಳುಹಿಸಿ ಆತನು ಸಾಯುವುದರ ಮೂಲಕ ತನ್ನ ಪ್ರೀತಿಯನ್ನು ನಿಮಗಾಗಿ ತೋರ್ಪಡಿಸಿದ್ದಾನೆ. Hallelujah. Hallelujah. Shall we close our eyes? ನಮ್ಮ ಕಣ್ಣುಗಳನ್ನು ಮುಚ್ಕೊಳ್ಳೋಣ. Every eye be closed. ಪ್ರತಿಯೊಂದು ಕಣ್ಣು ಮುಚ್ಚಲ್ಪಡಲಿ. Think about God's love. ದೇವರ ಪ್ರೀತಿಯ ಬಗ್ಗೆ ಯೋಚನೆ ಮಾಡ್ರಿ. He demonstrated His love ಆತನು ತನ್ನ ಪ್ರೀತಿಯನ್ನು ನಿಮಗಾಗಿ ತೋರ್ಪಡಿಸಿದ by giving His own Son. ತನ್ನ ಸ್ವಂತ ಮಗನನ್ನು ಕೊಡುವುದರ ಮೂಲಕ. He not only loves, He shows His love. ಆತನು ಪ್ರೀತಿ ಮಾಡುವುದು ಅಷ್ಟೇ ಅಲ್ಲ, ಆದ್ರೆ ತನ್ನ ಪ್ರೀತಿಯನ್ನು ತೋರ್ಪಡಿಸ್ತಾನೆ. His love has prepared everything for you. ಆತನ ಪ್ರೀತಿಯು ನಿಮಗಾಗಿ ಎಲ್ಲವನ್ನು ಸಿದ್ಧ ಮಾಡಿದೆ. Prepared everything for you. ಎಲ್ಲವನ್ನು ಸಿದ್ಧ ಮಾಡಿಟ್ಟಿದೆ. His love will never fail. ಆತನ ಪ್ರೀತಿಯು ಎಂದಿಗೂ ಸೋತು ಹೋಗಲ್ಲ. Hallelujah. Hallelujah. His love will never fail. ಆತನ ಪ್ರೀತಿಯು ಸೋಲುವುದೇ ಇಲ್ಲ. Thank you, Jesus. ವಂದನೆ ಅಪ್ಪ. Father, in Jesus' name we pray. ಅಪ್ಪ ತಂದೆ, ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ. Open our eyes of understanding ನಮ್ಮ ತಿಳುವಳಿಕೆಯ ಕಣ್ಣುಗಳನ್ನು ತೆರೆ. to understand this unconditional love. ಈ ಷರತ್ತಿಲ್ಲದಂತ ಪ್ರೀತಿಯನ್ನು ತಿಳಿದುಕೊಳ್ಳುವಂತೆ. Thank you. You died for us when we were sinners. ನಾವು ಪಾಪಿಗಳಾಗಿದ್ದಾಗಲೇ ನಮಗಾಗಿ ನೀನು ಸತ್ತಿ. You demonstrated your love by giving your own Son to die on the cross. ಸ್ವಂತ ಮಗನನ್ನು ಶಿಲುಬೆ ಮೇಲೆ ಸಾಯುವುದರ ಮೂಲಕ ನಿನ್ನ ಪ್ರೀತಿಯನ್ನು ನಮಗಾಗಿ ತೋರಿಸಿದೆ. Thank you. Now we all are justified by the blood of Jesus Christ. ಯೇಸುವಿನ ರಕ್ತದ ಮೂಲಕ ನಾವು ಎಲ್ಲರೂ ನೀತಿವಂತರಾಗಿದ್ದೇವೆ, ಅದಕ್ಕಾಗಿ ವಂದನೆ. Now God's anger cannot come on us ಇವಾಗ ದೇವರ ಕೋಪವು ನಮ್ಮ ಮೇಲೆ ಬರಕ್ಕಾಗಲ್ಲ, because of Jesus Christ. ಯೇಸು ಕ್ರಿಸ್ತನ ಮೂಲಕವೇ. Hallelujah. Hallelujah. We are saved from the anger of God through Christ Jesus.
ಯೇಸು ಕ್ರಿಸ್ತನ ಮೂಲಕವೇ ದೇವರ ಕೋಪದಿಂದ ನಾವು ಕಾಪಾಡಲ್ಪಟ್ಟಿದ್ದೇವೆ. In Jesus' name we pray. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. May the grace of our Lord Jesus Christ, love of the Father, and the sweet fellowship of the Holy Spirit be with us now and forever. Amen. ಆಮೆನ್. ಆಮೆನ್.